ಮಾರ್ನಿಂಗ್ ಎಲ್ಲರಿಗೂ ಸಾಟರ್ಡೆ ವೀಕೆಂಡ್ ಪ್ರೋಗ್ರಾಮ್ ಹಾಗೆ ರಫ್ತಾರ್ ಪ್ರೋಗ್ರಾಮ್ ಲಾಸ್ಟ್ ಡೇಗೆ ಎಲ್ಲರಿಗೂ ವೆಲ್ಕಮ್. ಸಾರಿ 2 minutes ಲೇಟ್ ಆಯ್ತು ಬಿಕಾಸ್ ವಿ ಆರ್ ಜಸ್ಟ್ ಡೂಯಿಂಗ್ ಫೇಸ್ಬುಕ್ ಲೈವ್, ಸ್ವಲ್ಪ ಲೇಟ್ ಆಯ್ತು ಕೊಡೋದು. ಸೊ ಎಲ್ಲರಿಗೂ ವೆಲ್ಕಮ್ ನಮ್ಮ ರಫ್ತಾರ್ ಪ್ರೋಗ್ರಾಮ್ ನ ಕೊನೆ ದಿನಕ್ಕೆ. ಸೊ ಲಾಸ್ಟ್ 5 days ಡಿಫ್ರೆಂಟ್ ಟಾಪಿಕ್ಸ್ ಜೊತೆಗೆ 5 ಲೀಡರ್ಸ್ ಅವರ ಒಂದು ಜರ್ನಿ ಇಲ್ಲಿ ತನಕ ಹೇಗಿತ್ತು ಅಂತ ಅದನ್ನು ಕೂಡ ತಿಳ್ಕೊಂಡ್ವಿ. ಸೊ ಹೇಗೆ ಕಷ್ಟಪಟ್ಟರು, ಇವಾಗ ಅಟ್ಲೀಸ್ಟ್ ಮೋರ್ ದೆನ್ 1 lakh, ಕೆಲವರು ಇವನ್ ಮೋರ್ ದೆನ್ 2 lakh ಅರ್ನಿಂಗ್ಸ್ ಮಾಡಿರೋರು, ಹಾಗೇನೆ ಅವರ ಒಂದು ಡ್ರೀಮ್ಸ್ ಏನೆಲ್ಲ ಇತ್ತು ಆಲ್ರೆಡಿ ಮೋದಿ ಕೇರ್ ಅಲ್ಲಿ ಫುಲ್ಫಿಲ್ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಟೀಮ್ಗೂ ಕೂಡ ಫುಲ್ಫಿಲ್ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನು ಕೂಡ ತಿಳ್ಕೊಂಡ್ವಿ. ಸೊ ರಫ್ತಾರ್ ಅಲ್ಲಿ ಬೇಸಿಕಲಿ ನಾವು ಅವಾಗ್ಲೇ ಹೇಳ್ದಂಗೆ 7 ಟಾಪಿಕ್ಸ್ ಇತ್ತು. 7 ಟಾಪಿಕ್ಸ್ ಅಲ್ಲಿ 5 ಟಾಪಿಕ್ಸ್ ಆಯ್ತು. ಇವತ್ತು ನಾವು ಈ ವೀಕಿನ ಕೊನೆ ಟಾಪಿಕ್ ಕವರ್ ಮಾಡ್ತಾ ಇದ್ವಿ, ಅದೇ ಪ್ರಾಡಕ್ಟ್ ಡೆಮೋಸ್. ಸೊ ಪ್ರಾಡಕ್ಟ್ ಡೆಮೋ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಮಾಡೋದಕ್ಕೆ. ಸೊ ಅದನ್ನ ಇವತ್ತು ನೋಡೋಣ. ಸೊ 7th ಟಾಪಿಕ್ ಏನಿದೆ, 7th ಟಾಪಿಕ್ ನಾವು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ವೀಕ್ ಕವರ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ವೀಕ್ 5 days ಇಲ್ಲ ಅಂದ್ರೆ 6 days. ಸೊ ಫ್ರೈಡೇ ಇಲ್ಲ ಸಾಟರ್ಡೆ ತನಕ ಆ ಒಂದು ಪ್ರೋಗ್ರಾಮ್ ನ ಕನೆಕ್ಟ್ ಮಾಡ್ತಾ ಇದ್ವಿ. ಸೊ ವಿಚ್ ಈಸ್ ಪ್ಲಾನ್ ಟ್ರೈನಿಂಗ್. ಸೊ ವರ್ಕ್ ಮಾಡೋದು ಹೇಗೆ, ಸೊ ಅದನ್ನ ನಾವು ಟಿಟಿಟಿ ಪ್ರೋಗ್ರಾಮ್, ಅಡ್ವಾನ್ಸ್ಡ್ ಟಿಟಿಟಿ ಪ್ರೋಗ್ರಾಮ್ ಜೊತೆಗೆ ನಮ್ಮ ಪ್ಲಾನ್ ಟ್ರೈನಿಂಗ್ ರಫ್ತಾರ್ಗೂ ಕೂಡ ಕನೆಕ್ಟ್ ಮಾಡೋ ರೀತಿ, ಎರಡನ್ನೂ ಕೂಡ ಒಂದೇ ಸತಿ ಕನೆಕ್ಟ್ ಮಾಡಿ. ಸೊ ಸುಮ್ನೆ ಲೈಟ್ ಆಗಿ ತೋರಿಸೋ ಬದಲು ಕಂಪ್ಲೀಟ್ ಡೀಟೇಲ್ ಕೊಡೋಣ ಅಂತ ಹೇಳಿ ಸೊ ಈ ತರ ಕನೆಕ್ಟ್ ಮಾಡಿದೀವಿ, ಇಲ್ಲ ಅಂದ್ರೆ ಅರೇಂಜ್ ಮಾಡಿದೀವಿ. ಸೊ ಪ್ಲಾನ್ ಟ್ರೈನಿಂಗ್ ಯಾರೆಲ್ಲ ಬೇಕು, ಸೊ ನೆಕ್ಸ್ಟ್ ವೀಕ್ ಕನೆಕ್ಟ್ ಆಗ್ಬೋದು. ಎಸ್ಪೆಷಲಿ ದಿಸ್ ಅಡ್ವಾನ್ಸ್ಡ್ ಪ್ಲಾನ್ ಟ್ರೈನಿಂಗ್ ಏನಿದೆ ಇದು 16% ಅಂಡ್ ಅಬೋವ್ ಅವ್ರಿಗೆ ಮಾತ್ರ. ಸೊ 13%, 10% ಅವರಿಗೆ ಬೇಸಿಕ್ ಟ್ರೈನಿಂಗ್ ಕವರ್ ಮಾಡಿದೀವಿ. ಸೊ ಅದು ಕನೆಕ್ಟ್ ಮಾಡಾದ್ಮೇಲೆ, ಅರ್ಥ ಆದ್ಮೇಲೆ ಈ ನೆಕ್ಸ್ಟ್ ವೀಕ್ ಟಾಪಿಕ್ ನ ಕವರ್ ಮಾಡ್ಕೊಳ್ಳೋಣ. ಸೊ ನಿನ್ನೆ ಸುಮಾರು ಜನಕ್ಕೆ ರೆಕಾರ್ಡ್ಸ್ ಅದು ಇದು ಎಲ್ಲ ಇತ್ತು. ಹಾಗೇನೆ ಕರ್ನಾಟಕದ ಸೇಲ್ಸ್ ಇನ್ನು ಚೆನ್ನಾಗಿ ಈ ಮಂತ್ ಕೂಡ ಪಿಕಪ್ ಆಗಿದೆ. ಆಲ್ರೆಡಿ ವಿ ಆರ್ ಅಪ್ ಬೈ ಆಲ್ಮೋಸ್ಟ್ 25 lakhs last month. ಸೊ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ. ಸೊ ಕರ್ನಾಟಕ ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಎಸ್, ಸೊ ಈ ಮಂತ್ ಕೂಡ ಚೆನ್ನಾಗಿ ಆಗ್ತದೆ. ವಾಟ್ ಡಸ್ ಇಟ್ ಮೀನ್? ಮೀನ್ಸ್ ಈ ಮಂತ್ ಕೂಡ ಚೆನ್ನಾಗಿ ಇನ್ಕಮ್ ಪೇಔಟ್ ಆಗುತ್ತೆ. ಸೊ ಎಲ್ಲರಿಗೂ ಅವರ ಒಂದು ಸ್ಟ್ರಾಂಗ್ ಲಾಸ್ಟ್ ಮಂತ್ ಇನ್ಕಮ್ ಗಿಂತ ಜಾಸ್ತಿ ಈ ಮಂತ್ ಕೂಡ ಸಿಗುತ್ತೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ಈ ಪ್ರೋಗ್ರಾಮ್ ಬೇಸಿಕ್ ಇಂಟೆನ್ಷನ್ 10th ಲೆವೆಲ್ಗೆ ಗೋ ಡೈರೆಕ್ಟರ್ ವರ್ಕ್ಶಾಪ್ ಅಂತ ನಾವು ಆಕ್ಚುಲಿ ಮೊದಲು ಹೇಳ್ತಾ ಇದ್ವಿ. ಡೈರೆಕ್ಟರ್ ಲೆವೆಲ್ ಆಗೋದಕ್ಕೆ ಏನೆಲ್ಲ ಬೇಕು ಎಲ್ಲಾನು ಕನೆಕ್ಟ್ ಮಾಡೋದೇ ಈ ಒಂದು ರಫ್ತಾರ್ ಪ್ರೋಗ್ರಾಮ್ ನ ಮೈನ್ ಇಂಟೆನ್ಷನ್. ಸೊ 10% ಲೆವೆಲ್ ಇಂದ ಡೈರೆಕ್ಟರ್ ಲೆವೆಲ್ ತನಕನು ಈ ರಫ್ತಾರ್ ಪ್ರೋಗ್ರಾಮ್ 7 ಒಂದು ಟಾಪಿಕ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ವಿ. ಸೊ ರಫ್ತಾರ್ ಪ್ರೋಗ್ರಾಮ್ ಲಾಸ್ಟ್ ಡೇ ನಮ್ಮ ಲಾಸ್ಟ್ ಟಾಪಿಕ್. ಇದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರೋರು ನಿಮಗೆ ಗೊತ್ತಿರೋ ಹಾಗೆ ಸಾರಿಕಾ ಮ್ಯಾಮ್. ಸೊ ಸಾರಿಕಾ ಮ್ಯಾಮ್ ನಮ್ಮ ಒಂದು ಮೋದಿ ಕೇರ್ ಅಲ್ಲಿ ಒಂದು ಒಳ್ಳೆ ಮೊದಲು ಮಾಡ್ತಾ ಇದ್ರು, ಇವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಪ್ಲಾನ್ ತಕ್ಕನಾಗೆ ಏನು ಒಂದು ರಿಕ್ವೈರ್ಮೆಂಟ್ ಇತ್ತು ಅದನ್ನ ಅರ್ಥ ಮಾಡ್ಕೊಂಡು ಬೆಳಿತಾ ಇದ್ದಾರೆ. ದಟ್ಸ್ ದಿ ಮೈನ್ ಥಿಂಗ್. ಈ ಒಂದು ವರ್ಕಿಂಗ್ ಅಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ನಮ್ಮ ಒಂದು 5 years ಬ್ಯಾಕ್ ಪ್ಲಾನ್ ಇದ್ದಾಗ, ಬೇರೆ ಪ್ಲಾನ್ ಇದ್ದಾಗ ಅಲ್ಲಿ ರಿಟೇಲಿಂಗ್ ಜಾಸ್ತಿ ಕಾನ್ಸೆಪ್ಟ್, ಜಾಸ್ತಿ ಇಂಪಾರ್ಟೆನ್ಸ್ ಇತ್ತು. ರಿಟೇಲ್ ಜಾಸ್ತಿ ನಾವು ಪ್ರಮೋಟ್ ಮಾಡ್ತಾ ಇದ್ವಿ. ಕನ್ಸಲ್ಟೆಂಟ್ ಲೀಡರ್ಸ್ಗೆ ಎಲ್ಲರಿಗೂ ಕೂಡ ರಿಟೇಲಿಂಗ್ ಮಾಡಬೇಕು ಅಂತ ನಾವು ಆಕ್ಚುಲಿ ಹೇಳ್ತಾ ಇದ್ವಿ. ಸೊ ಅದು ಪ್ಲಾನ್ ರಿಕ್ವೈರ್ಮೆಂಟ್ ಆಗಿತ್ತು. ಸೊ ಅದೇ ಪ್ರಕಾರ ಅವರು ಆ ಒಂದು ಪ್ಲಾನ್ ಅಲ್ಲಿ ಒಂದು ರಿಟೇಲಿಂಗ್ ಅಲ್ಲಿ ವೆರಿ ಸ್ಟ್ರಾಂಗ್ ಆಗಿ ಬೆಳೆದ್ರು. ಸೊ ನಾನ್ ಆಕ್ಚುಲಿ ಜಾಯ್ನ್ ಆದಾಗ ಎಲ್ಲರೂ ದೇ ಯೂಸ್ ಟು ಕಾಲರ್ ಪ್ರಾಡಕ್ಟ್ ಕ್ವೀನ್ ಅಂತ. ಸೊ ಹಾಗೇನೆ ಪ್ರಾಡಕ್ಟ್ ರಿಟೇಲಿಂಗ್ ಅಲ್ಲಿ ಬೇಕಾದಷ್ಟು ಅಚೀವ್ಮೆಂಟ್ ಮಾಡ್ತಾ ಅವರು ಫಾರಿನ್ ಟ್ರಿಪ್ಸ್ ಮಾತ್ರ ಅಲ್ಲ, ಬೇಕಾದಷ್ಟು ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗುವಂತದನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. ಅದು ಅವ್ರು ಕವರ್ ಮಾಡ್ತಾರೆ. ಸೊ ಅದಾದ್ಮೇಲೆ ಪ್ಲಾನ್ ಚೇಂಜ್ ಆಯ್ತು. ಪ್ಲಾನ್ ಚೇಂಜ್ ಆದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಜಸ್ಟ್ 3.5 years ಅಲ್ಲಿ ಈ ಪ್ಲಾನ್ ತಕ್ಕನಾಗೆ ಅರ್ಥ ಆದ್ಮೇಲೆ ಅವರ ಒಂದು ವರ್ಕಿಂಗ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ರು. ಈ ಪ್ಲಾನ್ ಅಲ್ಲಿ ರಿಕ್ವೈರ್ಮೆಂಟ್ ಇರೋದೇ ಟೀಮ್ ಡೆವಲಪ್ಮೆಂಟ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ಟೀಮ್ ಡೆವಲಪ್ಮೆಂಟ್ ನ ಮಾಡ್ತಾ ಇವಾಗ
ಅವರ ಪ್ಲಾನ್ ಅರ್ಥ ಮಾಡ್ಕೊಂಡಾಗ ಅವರ ಒಂದು ಟೀಮ್ ಅಲ್ಲಿ ಇವನ್ ಅವ್ರನ್ನು ಸೇರಿಸಿ ಒಂದು 10,000 rupees ಅರ್ನ್ ಮಾಡ್ತಾ ಇದ್ದಿದ್ದು ಒಬ್ರೆ. ಓಕೆ, ಸೊ ಅವರೊಬ್ರು 10,000 ಮೇಲೆ ಅರ್ನ್ ಮಾಡ್ತಾ ಇದ್ರು. ಸೊ ಇವಾಗ 1 ಲಕ್ಷ ಕ್ರಾಸ್ ಮಾಡಿರುವಂತ ಟೀಮ್ ಅವರು ಕೂಡ ಇದ್ದಾರೆ. ಸೊ ಆಲ್ಮೋಸ್ಟ್ 3 people have crossed more than 1 lakh. ಸೊ ಅವರ ಡೌನ್ ಲೈನ್ ಲಾಸ್ಟ್ ಮಂತ್ ಆಲ್ಮೋಸ್ಟ್ ಕ್ಲೋಸ್ ಟು 2 lakh rupees ಕೂಡ ಮಾಡಿದ್ದಾರೆ. ಸೊ ಸಾರಿಕಾ ಅವರ ಇನ್ಕಮ್ ಅವರೇ ಶೇರ್ ಮಾಡ್ತಾರೆ. ಇವನ್ ಶಿ ಇಸ್ ಆಲ್ರೆಡಿ ಕ್ರಾಸ್ಡ್ 1.5 lakh ಇನ್ಕಮ್, ಅದನ್ನು ಕೂಡ ಕ್ರಾಸ್ ಮಾಡ್ಕೊಂಡಿದ್ದಾರೆ. ಸೊ ಜೊತೆಗೆ ನಮ್ಮ ಪ್ಲಾನ್ ಅಲ್ಲಿ ಸಿಗುವಂತ ಕಂಪ್ಲೀಟ್ ಬೆನಿಫಿಟ್ ಏನಿದೆ ಅದನ್ನು ಕೂಡ ಕವರ್ ಮಾಡಿದ್ದಾರೆ. ಸೊ ಟೀಮ್ ಡೆವಲಪ್ಮೆಂಟ್ ಹಾಗೇನೆ ಒಂದು ಡೈನಾಮಿಕ್ ಏನಿದೆ ಪ್ಲಾನ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಅಂಡ್ ಮೋರ್ ದೆನ್ ದಟ್ ಎಲ್ಲಾರು ಹೇಳೋ ತರ ಬೀಯಿಂಗ್ ಎ ಸಿಂಪಲ್ ಹೌಸ್ ವೈಫ್ ಇವಾಗ ಬಿಸ್ನೆಸ್ ವುಮೆನ್ ಇಲ್ಲಾಂದ್ರೆ ಬಿಸ್ನೆಸ್ ಎಂಟರ್ಪ್ರಿನಿಯರ್ಶಿಪ್ ನ ಕೂಡ ಕಟ್ಟಿ ಬೆಳೀತಾ ಇದ್ದಾರೆ. ಸೊ ಹಾಗೇನೆ ಒಂದು ಆಲ್ಮೋಸ್ಟ್ 99% ಆಫ್ ದಿ ಟೀಮ್ ಮೆಂಬರ್ಸ್ ನಮ್ಮ ಸಾರಿಕಾ ಅವ್ರ ಟೀಮ್ ಅಲ್ಲಿ ಎಲ್ಲಾರು ಲೇಡೀಸ್ ಇರೋದು, ಅದು ಕೂಡ ಖುಷಿ ಆಗತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಸದ್ಯಕ್ಕೆ ನೆಟ್ವರ್ಕ್ ಇಶ್ಯೂಸ್ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ. ಸೊ ನೆವರ್ ಮೈಂಡ್. ಓಕೆ, ಸೊ ಕರ್ನಾಟಕದಲ್ಲಿ ಇವನ್ ಮೋಸ್ಟ್ ಆಫ್ ದಿ ಪೀಪಲ್ ನಾನು ಎಲ್ಲಾ ಕಡೆ ಹೇಳ್ತಾ ಇರೋದು ಸಾರಿಕಾ ಅವರ ಒಂದು ಸಕ್ಸಸ್ ನಾನು ಮೋಸ್ಟ್ ಆಫ್ ದಿ ಟೈಮ್ ಶೇರ್ ಮಾಡ್ತಾ ಇರ್ತೀನಿ. ಮೋಸ್ಟ್ ಆಫ್ ದಿ ಲೀಡರ್ಸ್ಗೆ ಅವರ ಸಕ್ಸಸ್ ಸೀಕ್ರೆಟ್ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಲಾಯಲ್ಟಿ, ಕನೆಕ್ಟಿವಿಟಿ ಇನ್ ದಿ ಟೀಮ್. ಹೈಯೆಸ್ಟ್ ನಂಬರ್ ಆಫ್ ಲಾಯಲ್ಟಿ ಕನೆಕ್ಟಿವಿಟಿ ಇರುವಂತ ಒಂದು ಲೀಡರ್ಶಿಪ್ ಅಲ್ಲಿ ನಾನು ಹೇಳೋ ಆಗಿದ್ರೆ ಅದು ಸಾರಿಕಾ ಅವರ ಟೀಮ್ ಅಂತ ಮೊದಲಿಂದನೂ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಫ್ರಮ್ 3 years ಇಂದ ಹೇಳ್ತಾ ಇದ್ದೀನಿ. ಅದ್ರ ಬೆನಿಫಿಟ್ ನ ಆಕ್ಚುಲಿ ಅವರು ನಿಜವಾಗ್ಲೂ ಹೌಸ್ ವೈಫ್ ಅಂತ ಹೇಳಿದೆ. ಸೊ ಲೇಡೀಸ್ ಈ ಒಂದು ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಯಾರು ಕೂಡ ಆಚೆ ಹೋಗ್ಲಿಲ್ಲ. ಆದ್ರೆ ಅವರ ವರ್ಕಿಂಗ್ ಮೆಥಡ್ ನಿಜವಾಗ್ಲೂ ಪ್ಯಾಸಿವ್ ಇನ್ಕಮ್ ಅಂತ ಈವನ್ ಮನೇಲೆ ಕುತ್ಕೊಂಡು ಬೀಯಿಂಗ್ ಎ ಹೌಸ್ ವೈಫ್ ಆಲ್ಮೋಸ್ಟ್ 2 months ಇಲ್ಲ 3 months ಎಂಜಾಯ್ ಮಾಡಿದ್ರು. 50,000 ಮೇಲೆ ಅವರ ಟೀಮ್ ಅಲ್ಲಿ ಬೇಕಾದಷ್ಟು ಅರ್ನ್ ಮಾಡ್ತಾ ಇದ್ದಾರೆ. ಹಾಗೇನೆ 1 ಲಕ್ಷ ಕೂಡ ಕ್ರಾಸ್ ಮಾಡಿದ್ದಾರೆ. ಸೊ ಇದಿಷ್ಟು ಒಂದು ಹಾಗೇನೆ ಟೀಮ್ಗೆ ಒಂದು ಒಳ್ಳೆ ಡೈರೆಕ್ಷನ್, ಹಾಗೇನೆ ಇವಾಗ ಮೆಂಟರ್ ಆಗಿ, ಕೋಚ್ ಆಗಿ, ಹಾಗೇನೆ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೊಂಡು ಇವಾಗ ಬೇರೆಯವ್ರನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಸೊ ಅವರು ನಮ್ಮ ಒಂದು ಪ್ರಾಡಕ್ಟ್ ಡೆಮೋಸ್, ಶಿ ಇಸ್ ಆಲ್ರೆಡಿ ಎ ಪ್ರಾಡಕ್ಟ್ ಕ್ವೀನ್. ಸೊ ಅದಕ್ಕೆ ಅಂತ ಅವ್ರಿಗೆ ಪ್ರಾಡಕ್ಟ್ ಡೆಮೋನೇ ಕೊಟ್ಟಿದ್ವಿ. ಸೊ ಅದಕ್ಕಿಂತ ಮುಂಚೆ ಅವರ ಜರ್ನಿನೂ ಕೂಡ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಇನ್ವೈಟ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಸಾರಿಕಾ ಮ್ಯಾಮ್. ಅಂಡ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಟೈಟಲ್ ಕೂಡ ಅಚೀವ್ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳೋ ತರ ಮೋರ್ ದೆನ್ ಟೈಟಲ್, ಇನ್ಕಮ್ ವಾಟ್ ಇಟ್ ಕೌಂಟ್ಸ್. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 2 lakh rupees ಅರ್ನ್ ಮಾಡ್ತಾರಂತ ನಮ್ಮ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಟೈಟಲ್ ನಮ್ಮ ಸಾರಿಕಾ ಮ್ಯಾಮ್ಗೆ ವೆಲ್ಕಮ್ ಮಾಡೋಣ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್. ವೆಲ್ಕಮ್ ಮ್ಯಾಮ್. Good morning, sir. Good morning. Yes, sir. Voice audible idea, sir? Yes, audio, video, ಎರಡು ಕರೆಕ್ಟ್ ಆಗಿದೆ. ವೆಲ್ಕಮ್. Thank you so much, sir. So, ನಿಮ್ಮ ಇಂಟ್ರಡಕ್ಷನ್, ಸೊ ಲೈಫ್ ಜರ್ನಿ ನಮ್ದು ನೀವು ನೋಡಿದ್ದೀರಾ. ಸೊ ಬಿಫೋರ್ ಅಂಡ್ ಆಫ್ಟರ್ ಎರಡು ಸಹ ನೀವು ಗುರುತಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಕ್ನಾಲೆಜ್ಮೆಂಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೀವು ನಮ್ಮ ಗೋಲ್ ರೀಚ್ ಮಾಡಕ್ಕೆ ನಮ್ಗೆ ದಾರಿ ತೋರಿಸಿರೋರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಜರ್ನಿ ಕೂಡ ಅಂಡ್ ಆಲ್ ಯುವರ್ಸ್. ಸೊ ಥ್ಯಾಂಕ್ ಯು. ನನ್ನ ಹೆಸರು ಸಾರಿಕಾ ಅಂತ. ಮುದಿಕೇರಿಗೆ ಬಂದು 15 years ಆಯ್ತು ಈ ಒಂದು ಅವಕಾಶಕ್ಕೆ ಬಂದು. ಸೊ ಬಂದಾಗ ಹೌಸ್ ವೈಫ್, ಇವಾಗ ಬಿಸ್ನೆಸ್ ಎಂಟರ್ಪ್ರಿನರ್ ಆಗಿದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಅನ್ಸತ್ತೆ. ಈ ಬಿಸ್ನೆಸ್ ಬಂದಾಗ ಹೇಳ್ಬೇಕು ಅಂದ್ರೆ ನಾನು ಒಬ್ಬರ ಜೊತೆ ಮಾತಾಡಕ್ ಸಹ ಹಿಂಜರಿತಾ ಇದ್ದೆ, ಮಿಂಗಲ್ ಆಗ್ತಾ ಇರ್ಲಿಲ್ಲ, ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಮನೆಗೆ ಯಾರಾದ್ರೂ ಬಂದ್ರು ಸಹ ಹಿಂದೆ ಇರ್ತಾ ಇದ್ದೆ, ಭಯ ಪಡ್ತಾ ಇದ್ದೆ. ಆತರ ಬೆಳ್ದಿರೋದು ಅಂತ ಹೇಳ್ಬೋದು. ಯಾಕೆಂದ್ರೆ ನನ್ಗೆ ಓದ್ತಾ ಇದ್ದಾಗ್ಲೇ ಮದ್ವೆ ಮಾಡ್ಬಿಟ್ಟು 19 yearsಗೆ ಫಸ್ಟ್ ಇಯರ್ ಇದ್ದಾಗ್ಲೇ ಮದ್ವೆ ಆಗೋಯ್ತು. ಸೊ ಹಂಗಾಗಿ ನನ್ಗೆ ಲೈಫ್ ಅಂದ್ರೇನೆ ಏನು ಗೊತ್ತಿಲ್ದಿರೋ ಟೈಮ್ ಅಲ್ಲೇ ಮದ್ವೆ ಆಗೋಯ್ತು. ಮದ್ವೆ ಆದ್ಮೇಲೆ ಸೊ ಆಸ್ ಯೂಶುವಲ್ ರಿಯಲ್ ಲೈಫ್ ಸ್ಟಾರ್ಟ್ ಆಗೋದೆ ಅವಾಗ ಸ್ಟ್ರಗಲ್ಸ್ ಎಲ್ಲ ಸಹ ಸ್ಟಾರ್ಟ್ ಆಯ್ತು. ಮಾಡ್ತಾ ಇದ್ದಾಗ ಆಫ್ಟರ್ ಫ್ಯೂ ಇಯರ್ಸ್
ಮೋದಿಕೇರ್ ಅವಕಾಶ ನನ್ನ ಪಾಲಿಗೆ ಒಂದು ಅಕ್ಷಯ ಪಾತ್ರೆ ತರ ಬಂತು. ಸೊ ಅಕ್ಷಯ ಪಾತ್ರೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲ ಸಿಗತ್ತೆ ಅಂತ ಕಾಣ್ತಾ ಇದ್ದಾಗ ಹೆಂಗ್ ತಗೊಳ್ಳೋದು ಅಂತ ಗೊತ್ತಿರ್ಲಿಲ್ಲ. ಸೊ ಅದು ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತಾ ಮಾಡ್ತಾ ಒಂದೊಂದ್ಸತಿ ಒಂದೊಂದ್ ವಿಷಯ ಕಲಿತಾ ಹೋದಾಗ ನನ್ನ ಲೈಫ್ ಮೋದಿಕೇರ್ ಜರ್ನಿಯಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಮೋದಿಕೇರ್ ಇದ್ದಿದ್ದಕ್ಕೆ ಇವಾಗ ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಡೋ ಅಷ್ಟು ಶಕ್ತಿ ಕೊಟ್ಟಿದೆ ಈ ಲೈಫ್ ಎಜುಕೇಶನ್ ಮೋದಿಕೇರ್ ಟ್ರೈನಿಂಗ್ಸ್ ಅಂತ ಹೇಳ್ಬೋದು. ಸೊ ಮೋದಿಕೇರ್ ನಾನ್ ಸ್ಟಾರ್ಟ್ ಮಾಡಿದಾಗ ಅವಾಗೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಪ್ರಾಡಕ್ಟ್ಸ್ ಎಲ್ಲ. ಒಂದು ಪ್ರಾಡಕ್ಟ್ ಡೆಮೋ ತೋರಿಸ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಒಂದು ಪೇಸ್ಟ್ ಡೆಮೋನೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಕಾಸ್ಟ್ ಇರೋದಕ್ಕೆ ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನಕ್ಕೆ ಗೊತ್ತಿರ್ಲಿಲ್ಲ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡದೆ ನಿಮ್ಗೆ ಏನ್ ಉಪಯೋಗ ಅಂತ ಹೇಳಿದ್ರು ಅರ್ಥ ಆಗ್ತಾ ಇರ್ಲಿಲ್ಲ. ಕ್ವಾಲಿಟಿ ಯೂಸ್ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದಾಗ ಎಷ್ಟಿದ್ರೆ ಅಷ್ಟು ಸಾಕು, ನಮ್ಗೆ ಇದೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಮ್ ಪ್ರಾಡಕ್ಟ್ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳ್ತಾ ಇದ್ರು. ಸ್ವಂತದವ್ರಿಗೆ ಹೇಳಕ್ಕೆ ನನ್ಗೆ ನಾಲೆಡ್ಜ್ ಇರ್ಲಿಲ್ಲ, ಸೊ ಅವ್ರಿಗೆ ಕನ್ವೆ ಮಾಡಕ್ ನಾಲೆಡ್ಜ್ ಇರ್ತಾ ಇರ್ಲಿಲ್ಲ. ಪ್ಲಸ್ ಇವಾಗೆಲ್ಲ ಫೋನ್ ಇದೆ, ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ ಆಗಿದೆ. ನಾನ್ ಜಾಯಿನ್ ಆದಾಗ ನನ್ಗೆ ಸ್ವಂತದವರು ಪರಿಚಯ ಇರೋರು ಯಾರು ಇರ್ಲಿಲ್ಲ. ಇವಾಗ ಅಂದ್ರೆ ನನ್ ಟೀಮ್ ಅವ್ರಿಗೆ ನಾನೇ ಇದ್ದೀನಿ ಅಂತ ಹೇಳ್ಬೋದು. ಆತರ ನಾನ್ ಮಾಡ್ಬೇಕು ಅಂದಾಗ ನನ್ಗೆ ನನ್ ಕಡೆಯವ್ರಿಗೆ ತೋರ್ಸಕ್ಕೆ ಯಾರು ಸಹ ಮಾದರಿ ಇರ್ಲಿಲ್ಲ. ಆವಾಗ ಲೇಡೀಸ್ ಎಲ್ಲ ತುಂಬಾ ಹೊರಗೆಲ್ಲ ಹೋಗ್ತಾ ಇರ್ಲಿಲ್ಲ. ಇವಾಗ ಲೇಡೀಸು ಎಂತ ಶ್ರೀಮಂತರು ಸಹ ಏನಾದ್ರು ಮಾಡ್ತಾ ಇರ್ತಾರೆ. ಅವಾಗ ಈ ಸೋಪು ಶಾಂಪೂ ನಾನು ಡೆಮೋ ಅಥವಾ ಮಾತಾಡಕ್ ಹೋದಾಗ ಒಂದು ಫಸ್ಟ್ ಆಫ್ ಆಲ್ ನನ್ನಲ್ಲೇ ಒಂದು ಈಗೋ ಬರ್ತಾ ಇತ್ತು, ಅವ್ರೇನ್ ಅನ್ಕೊಂತಾರೆ, ಮರ್ಯಾದೆ ಹೋಗತ್ತೆ ಅನ್ನೋ ಭಾವನೆ ಇರ್ತಾ ಇತ್ತು. ಒಂದು ಮೋದಿಕೇರ್ ಕವರು ಸಹ ಕಾಣ್ದೆ ಮೋದಿಕೇರ್ ಬಗ್ಗೆ ಮಾತಾಡ್ತಾ ಇದೆ. ಮನೆಯಲ್ಲಿ ಸಪೋರ್ಟ್ ಇರ್ತಾ ಇರ್ಲಿಲ್ಲ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ ಬಂದಾಗ ಎಲ್ರಿಗೂ ಸಹ ಹಂಗೆ ಇರತ್ತೆ. ಇವಾಗ್ಲೂ ಕೆಲವ್ರು ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನಮ್ಮ ಮನೇಲಿ ಒಪ್ಪಲ್ಲ ಅಂತ. ಸೊ ನಾವ್ ಫಸ್ಟ್ ಹೆಜ್ಜೆ ಇಟ್ಟಾಗ ಆವಾಗ ನಾವ್ ಮಾಡ್ತಾ ಹೋದಾಗ ಒಬ್ಬೊಬ್ರೆ ನಮ್ಗೆ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಆ ತರ ಮೋದಿಕೇರ್ ನಾನ್ ಸ್ಟಾರ್ಟ್ ಮಾಡಿದಾಗ ನಾನ್ ಯಾರಿಗೂ ಹೇಳ್ತಾ ಇದ್ರು ಎಲ್ಲಾ ನೋ ಅಂತಾನೆ ಬರ್ತಾ ಇತ್ತು. ಆದ್ರೆ ಟೌನ್ ಹಾಲ್ ಪ್ರೋಗ್ರಾಮ್ ಅಲ್ಲಿ ನಾನ್ ಕುತ್ಕೊಂಡ್ ನೋಡುವಾಗ ಅಲ್ಲಿ ಎಜುಕೇಟೆಡ್ಸ್ ಇರ್ತಾ ಇತ್ತು, ಅನ್ಎಜುಕೇಟೆಡ್ಸ್ ಇರ್ತಾ ಇದ್ರು. ಸೊ ಶ್ರೀಮಂತರು ಇರ್ತಾ ಇದ್ರು, ಸೊ ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲಾ ತರ ಕ್ಯಾಟಗರಿ ಪರ್ಸನ್ಸ್ ಇರ್ತಾ ಇದ್ರು. ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ನಿಮ್ ಕನ್ಸಿದ್ರೆ ಸಾಕು ಅಂತ. ಕನ್ಸು ಇದೆ ಅನ್ನೋದು ಸಹ ಗೊತ್ತಿರ್ಲಿಲ್ಲ, ಅದನ್ನ ತಗೋಬೇಕು ಅಂತ ಸಹ ಗೊತ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಹೋಗ್ತಾ ನನ್ಗೂ ಕನ್ಸಿದೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಯ್ತು. ಅದನ್ನ ನಾನ್ ತಗೋಬೇಕು ಅನ್ನೋ ಥಾಟ್ ರಿಲೀಸ್ ಆಗ್ತಾ ಹೋಗ್ತಾ ಇತ್ತು. ಆತರ ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ ಸಹ ಒಂದ್ ಸ್ಮಾಲ್ ಬೀಜ ಆವಾಗ ಸ್ಟಾರ್ಟ್ ಆಗಿದ್ದು ನನ್ಗೆ ಅಂತ ಹೇಳ್ಬೋದು. ಆವಾಗ ಸರಿ ಡ್ರೀಮ್ ಇಟ್ಕೊಳ್ಳಿ ಅಂತ ಹೇಳಿದಾಗ ದೊಡ್ಡ ಡ್ರೀಮ್ ಅಂತೂ ನನ್ ಕೈಲಿ ಆಗಲ್ಲ ಅಂತ ನಾನು ಅದೇ ನನ್ ಡೌನ್ಲೈನ್ಸ್ ಕೇಳ್ತಾ ಇರ್ತೀನಿ. ಆವಾಗ ಏನಾದ್ರು ನನಗ್ ಬಂದು ನಿಮ್ಗೆ ಫಾರಿನ್ ಟ್ರಿಪ್ ಕೊಡ್ತೀವಿ, ಕಾರ್ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರೆ ನನ್ಗಲ್ಲ ಅಂತ ಪುಲಿಸ್ ಸ್ಟಾಪ್ ಇಟ್ಬಿಡ್ತಾ ಇದ್ದೆ. ಬಟ್ ಆ ಟೌನ್ ಅಲ್ಲಿ ಇದೆಲ್ಲ ನೋಡಿದ್ದಕ್ಕೆ ನನಗ್ ಬೇಕಾರೋದು ನಾನ್ ತಗೊಂತಾ ಹೋಗ್ತಾ ಇದ್ದೆ. ಓಕೆ ಇವ್ರು ಓದಿದ್ದಾರೆ, ಇವ್ರು ಓದಿಲ್ಲ, ಇವ್ರು ಮಾಡಿದ್ದಾರೆ ನಾನು ಮಾಡ್ಬೋದು ಅಂತ. ಮತ್ತೆ ಇಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಓಕೆ ನನ್ನ ಹತ್ರ ದುಡ್ಡು ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದಾರೆ, ಆದ್ರೆ ಮಾಡ್ಬೋದು ಅನ್ನೋದು ಅದೇ ಭಯ. ಮಾತಾಡಕ್ಕೂ ಸಹ ಆಗ್ತಾ ಇರ್ಲಿಲ್ಲ, ಮನೇಲೂ ಮಾತಾಡ್ತಾ ಇರ್ಲಿಲ್ಲ, ಎಲ್ಲಿ ಅವರು ಒಪ್ಪಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅವಕಾಶ ಕೊಟ್ಟಿದ್ದು ನಮ್ಮ ಮನೆಯವರೇ. ಅವರೇ ನನ್ಗೆ ಕಿಟ್ ಕೊಡ್ಸಿದ್ದು, ನಮ್ಗೆ ಈ ಅವಕಾಶ ಕೊಟ್ಟಿದ್ದು ನಮ್ಮ ಅಕ್ಕ ಬಾವ, ಅವ್ರ ಕೋ ಸಿಸ್ಟರ್ ಲಕ್ಷ್ಮಿ ಅಕ್ಕ ಅಂತ, ಅವ್ರ ಅಕ್ಕ ರೇಖಾ ಶ್ರೀನಿವಾಸ್ ಅಂತ. ಸೊ ಈ ತರ ಕನೆಕ್ಟಿವಿಟಿ ಇಂದ ಸಿಕ್ತು. ಅವ್ರೆಲ್ರಿಗೂ ಸಹ ನನ್ಗೆ ಎವ್ರಿ ಡೇ ಥ್ಯಾಂಕ್ಸ್ ಹೇಳ್ಕೊಂತೀನಿ. ನನ್ಗೆ ಒಂದು ಮಹಾಲಕ್ಷ್ಮಿನ ನನ್ ಕೈಗೆ ಕೊಟ್ಟಿರೋ ತರ. ಸೊ ಅದನ್ನ ಉಳಿಸ್ಕೋಬೇಕು, ಅದನ್ನ ಬೆಳೆಸ್ಬೇಕು ಅನ್ನೋದು ಗೊತ್ತಾಗಿದೆ ಈ ಸೆಷನ್ಸ್ ಇಂದ ಅಂತ ಹೇಳ್ಬೋದು. ಸೊ ಈ ತರ ಒಂದೊಂದು ಜರ್ನಿಯಲ್ಲೂ ಸಹ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಟ್ರೈನಿಂಗ್ಸ್ ಅಟೆಂಡ್ ಮಾಡುವಾಗ ನಾಲೆಡ್ಜ್ ಗೊತ್ತಾಗ್ತಾ ಇತ್ತು, ಮಾತಾಡ್ತಾ ಇರ್ಲಿಲ್ಲ. ಸೊ ನಾಲೆಡ್ಜ್ ಗೊತ್ತಾದ್ಮೇಲೆ ಯಾವಾಗ ನಮ್ಗೆ ಎಸ್ ಅನ್ಸಿದ್ಮೇಲೆ ಬಾಯಲ್ಲಿ ಕನ್ವೆ ಮಾಡೋದು ಇಂಪಾರ್ಟೆಂಟ್. ಆ ಕನ್ವೆ ಮಾಡಕ್ ಹೋದಾಗ ಆ ಪದಗಳ ಜೋಡಣೆ ಎದುರುಗಿರೋ ವ್ಯಕ್ತಿಗೆ ರೀಚ್ ಆಗೋಷ್ಟೊಳಗೆ ಅವ್ರು ಇನ್ನೇನೋ ಮಾತಾಡೋಷ್ಟೊಳಗೆ ನಾನು ಓಕೆ ನನ್ ಕೈಲಿ ಆಗಲ್ಲ ಅನ್ನೋದು ಭಯ ಬಂದ್ಬಿಡ್ತಾ ಇತ್ತು. ಮತ್ತೆ ನಮ್ಗೆ ಮೆಂಟರ್ ಅಂತ ಅವಾಗ ನನ್ಗಿದ್ದು ಜಗದೀಶ್ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆಂದ್ರೆ ನಾನು ಎಲ್ಲೇ ಹೋಗ್ಬೇಕು ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಒಂದು ಬಸ್ ಸ್ಟಾಪ್ಗೆ ಯಾವ ಬಸ್ ಹತ್ಬೇಕು ಅಂತ ಸಹ ಹೇಳ್ಕೊಟ್ಟಿರೋದು, ಮತ್ತೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಇಳಿಬೇಕು, ಸ್ಮಾಲ್ ಥಿಂಗ್ಸ್ ಸಹ ನನ್ಗೆ ಗೈಡ್ ಮಾಡಿರೋಂತ ವ್ಯಕ್ತಿ. ಮತ್ತೆ ಏನೂ ಗೊತ್ತಿಲ್ದಿರೋವಾಗ ಸಣ್ಣ ವಿಷಯನೂ ಕೇಳ್ತಾ ಇದ್ದೆ.
ಎಷ್ಟು ಪೇಷನ್ಸ್ ಇಂದ ಅವರು ನನ್ಗೆ ಒಂದೊಂದು ಆವಾಗ ಏನ್ ಬೇಕೋ ಅದ್ ಗೈಡ್ ಮಾಡ್ತಾ ಹೋದ್ರು. ಆವಾಗ ನನ್ಗೆ ಓಕೆ, ಇಲ್ಲಿ ನನ್ಗೆ ಬೆಳ್ಸಕ್ಕೆ ಸಪೋರ್ಟ್ ಇದೆ, ನಾನ್ ಇಲ್ಲಿ ಬೆಳಿಬೋದು ಅನ್ನೋ ಕ್ಲಾರಿಟಿ ಸಿಕ್ತು. ಒಂದು, ಇಲ್ಲಿ ನನ್ಗೆ ಇನ್ವೆಸ್ಟ್ಮೆಂಟ್ ಇದಿಲ್ಲ, ಪ್ಲಸ್ ಆತರ ನನ್ಗೆ ಸಪೋರ್ಟ್ ಸಿಕ್ಕಿದಾಗ ಓಕೆ ನಾನು ಮಾಡ್ಬೋದು ಅನ್ನೋದು ಥಾಟ್, ಒಂದು ಬಿಲೀಫು, ವಿಶ್ವಾಸ ಬರಕ್ ಶುರುವಾಯ್ತು. ಅದನ್ನ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅವಾಗ ಟ್ರೈನಿಂಗ್ ಅಟೆಂಡ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು ಪ್ರಾಡಕ್ಟ್ ಡೆಮೋ, ಇವಾಗ ನೆಕ್ಸ್ಟ್ ನಾನ್ ತೋರ್ಸ್ಕೊಡ್ತೀನಿ. ಆ ಡೆಮೋ ತೋರಿಸ್ತಾ ಇದ್ದಾಗ ಎಷ್ಟ್ ಚೆನ್ನಾಗಿದೆ ಅನ್ಸ್ತಾ ಇತ್ತು. ಚೆನ್ನಾಗಿದೆ, ನಾನ್ ತಗೋಬೇಕು, ನಾನು ಉಪಯೋಗಿಸ್ಬೇಕು ಅಂತ ಸಹ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆತರ ಅದ್ ಗೊತ್ತಾದ್ಮೇಲೆ ನಾನ್ ಉಪಯೋಗ್ಸಕ್ ಶುರುವಾದೆ. ನಾನ್ ಯಾವಾಗ ಉಪಯೋಗ್ಸಕ್ ಶುರುವಾದ ಆಗ ನನ್ಗೆ ಅವಾಗ ನಮ್ ಮನೆ ಮೇಲೆ ಸತ್ಸಂಗ ಎಲ್ಲ ನಡೀತಾ ಇತ್ತು. ನನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅದೆಲ್ಲ ಸಹ ಉಪಯೋಗಿಸ್ತಾ ಇದೆ. ಅಲ್ಲಿ ಜನ ಕೇಳಕ್ ಶುರು ಮಾಡಿದೆ, ನಿಮ್ ಸ್ಕಿನ್ ಎಷ್ಟ್ ಚೆನ್ನಾಗಿದೆ, ಏನ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಅವಾಗ ಟೋನರ್ ಯೂಸ್ ಮಾಡ್ತಿದ್ದೆ. ಟೋನರ್ ಅಂತ ಹೇಳಿದ ತಕ್ಷಣ ನನ್ಗೊಂದು ತಂದ್ಕೊಡು ಅಂತ ಹೇಳ್ತಾ ಇದ್ರು. ಅವಾಗ ನಾನು ಅವ್ರಿಗೆ ಹೇಳಿದ ತಕ್ಷಣ, ತಂದ್ಕೊಟ್ಟಿದ ತಕ್ಷಣ ನನ್ಗೆ ಒಂದು 15 ರುಪೀಸ್ ಇನ್ಕಮ್ ಬಂತು. ಅಯ್ಯೋ, ನಾನ್ ಮಾತಾಡ್ದೆ ದುಡ್ಡು ಬಂತಲ್ಲ ಅಂತ ನನ್ಗೊಂದು ಖುಷಿ ಆಗ್ತಾ ಇತ್ತು. ಸೊ ಆವಾಗ ನಾನು ಅದನ್ನ ಕೇಳಕ್ ಶುರು ಮಾಡ್ದು, ಇದೇನ್ ಯೂಸ್ ಮಾಡೋದು, ಹೇಗ್ ಯೂಸ್ ಮಾಡೋದು ಅಂತ. ಆವಾಗ ನಮ್ ಸರ್ ಜಗದೀಶ್ ಸರ್ ಹೇಳಿದ್ರು, ವೀಕ್ಲಿ ಮೀಟಿಂಗ್ ಇರತ್ತೆ ಅಂತ. ಅಲ್ಫಾನ್ಸಾ ಅಂತ ಇದ್ರು ಅವಾಗ MG ರೋಡ್ ಅಲ್ಲಿ. ಅವಾಗ ವೀಕ್ಲಿ ಹೋಗ್ತಾ ಇದ್ದೆ. ಸೊ ಅದು ನನ್ ಮಗಳು ಪ್ಲೇ ಹೋಮ್ ಇಂದ ಬರೋಷ್ಟೊಳಗೆ ನಾನು ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೋದಾಗ ಹಂಗೆ ಅದನ್ನ ಕಲ್ತ್ಕೊಂಡು ಬರ್ತಾ ಇದ್ದೆ. ಎವ್ರಿ ಟ್ಯೂಸ್ಡೇ ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆವಾಗ ಆ ಟೈಮ್ನ ಅಲ್ಲಿ ಹೋಗ್ಬಿಟ್ಟು ಕಲ್ತ್ಕೊಂಡು ಮಗಳನ್ನ ಪ್ಲೇ ಹೋಮ್ ಇಂದ ಕರ್ಕೊಂಡ್ ಬರ್ತಾ ಇದ್ದೆ. ಅವಾಗ ಬಸ್ಸಸ್ ಇರ್ತಾ ಇರ್ಲಿಲ್ಲ, ಒಂದೇ ಬಸ್ ಇರ್ತಾ ಇತ್ತು. ಅದು ಮಿಸ್ ಆಗದೆ ಅಷ್ಟೊಳಗೆ ಟ್ರೈನಿಂಗ್ ಮುಗಿಸ್ಕೊಂಡು ಹತ್ತಿ ಬರ್ಬೇಕಾಯ್ತು. ಸೊ ಪಾಕೆಟ್ ಮನೇಲಿ ಇರೋ ಒಂದ್ 20 ರೂಪಾಯಿ 30 ರೂಪಾಯಿಲಲ್ಲಿ ಪ್ಲಾನ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಸೊ ಆತರ ಕಲ್ತ್ಕೊತಾ ಇದೆ. ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದೆ. ಹೆಂಗ್ ಅನ್ಕೊಂತಾ ಇದೆ ಅಂದ್ರೆ, ಇವ್ರು ಎಷ್ಟ್ ಚೆನ್ನಾಗ್ ಮಾತಾಡ್ತಾರಲ್ಲ, ಇವ್ರು ಎಲ್ರಿಗೂ ಕೊಡ್ಬೋದಲ್ಲ ಅಂತ ಹಂಗ್ ಥಿಂಕ್ ಮಾಡ್ತಾ ಇದೆ. ನಾನ್ ತಿಳ್ಕೊಂಡು, ನಾನ್ ಕಲ್ತು, ನಾನು ನನ್ ಜನಕ್ಕೆ ಕೇಳ್ಬೇಕು ಅನ್ನೋ ಸಹ ಗೊತ್ತಾಗ್ತಾ ಇರ್ಲಿಲ್ಲ. ಅಷ್ಟು ಇನ್ನೋಸೆಂಟು, ಪ್ಲಸ್ ಆದ್ರೆ ಕಲಿಬೇಕು ಅಂತ ಹೋಗ್ತಾ ಇದ್ದಿದ್ದಕ್ಕೆ ಒಂದೊಂದ್ ಸತಿ ಒಂದೊಂದ್ ವಿಷಯ ಗೊತ್ತಾಗ್ತಾ ಹೋಯ್ತು. ಆತರ ಪ್ರಾಡಕ್ಟ್ಸ್ ಎಲ್ಲ ನಾನು ಒಂದ್ 5 ವಾರ ಅಟೆಂಡ್ ಮಾಡಿದೆ. ಮಾಡಿದ ತಕ್ಷಣ ನನ್ಗೆ ಓಕೆ, ಇದೆಲ್ಲ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಅನ್ನೋದು ಗೊತ್ತಾಗ್ತಾ ಇತ್ತು. ಆದ್ರೆ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಮನೇಲಿ ಹೇಳ್ಬೇಕು ಅಂತ ಗೊತ್ತಿರ್ಲಿಲ್ಲ, ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆತರ ಅದು ಒಂದೊಂದೇ ಕಲ್ತ್ಕೊಂಡಾದ್ಮೇಲೆ ಮನೆಯಲ್ಲಿ ಅದನ್ನ ತಗೊಳಕ್ಕೆ, ಯೂಸ್ ಮಾಡಕ್ಕೆ ಶುರು ಮಾಡ್ತಾ ಹೋದೆ. ಅವಾಗ ತುಂಬಾ ಚೆನ್ನಾಗ್ ಅನ್ಸ್ತಾ ಇತ್ತು. ಹೇರ್ ಕೇರ್ ಪ್ರಾಡಕ್ಟ್, ಸಲೂನ್ ಹೇರ್ ಆಯಿಲು, ಹೆನಾನ್ ಜೋಜೋಬಾ ಶಾಂಪೂ ಅಂತದೆಲ್ಲ ಸಹ ಅದನ್ನ ಯೂಸ್ ಮಾಡ್ತಾ ಹೋಗ್ತಾ ಇದೆ. ಸೊ ಅದಾದ್ಮೇಲೆ ನನ್ಗೆ ಪ್ರಾಡಕ್ಟ್ ಬಗ್ಗೆ ಕೇಳಕ್ ಶುರು ಮಾಡ್ದು. ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಆವಾಗ ನನ್ಗೆ ಏನು ಹೇಳಕ್ ಬರ್ಲಿಲ್ಲ. ಅವಾಗ ಕಾಯಿನ್ ಬೂತ್ ಹೋಗ್ಬಿಟ್ಟು ಜಗದೀಶ್ ಸರ್ಗೆ ಫೋನ್ ಮಾಡಿ ಏನ್ ಯೂಸ್ ಮಾಡ್ಬೇಕು ಅಂತ ಕೇಳಿದಾಗ, ಯಾಕೆ ಗೊತ್ತಿಲ್ವಾ, ತಿಳ್ಕೊಬೇಕು ಅಂತ ಹೇಳ್ತಾ ಇದ್ರು. ಆವಾಗ ತಿಳ್ಕೊಬೇಕು ಅನ್ನೋದು ನನ್ಗೆ ಥಾಟ್ ಬಂದಿತ್ತು ಅಂತ ಹೇಳ್ಬೋದು. ಆವಾಗ ಕಲಿಯಕ್ ಶುರು ಮಾಡ್ದೆ. ಅವಾಗ ಪ್ರಾಡಕ್ಟ್ ಕೊಟ್ಟಾಗ, ಅವರು ನನ್ಗೆ ದುಡ್ಡು ಕೊಟ್ಟಾಗ ಓಕೆ ಈ ತರ ರೆಕಮೆಂಡ್ ಮಾಡ್ಬೇಕು ಅನ್ನೋದು ಒಂದೊಂದೇ ಐಡಿಯಾ ಬಂತು. ಅವಾಗ ಜನರನ್ನ ಮಾತಾಡ್ಬೇಕು ಅನ್ನೋದು ಗೊತ್ತಾಯ್ತು. ಅದೇ ಟೈಮ್ಗೆ ಸ್ವಲ್ಪ ತಿಂಗಳಾದ್ಮೇಲೆ ನನ್ಗೆ ರಾಜು ಸರ್, ಸವಿತಾ ಮೇಡಮ್ ಕನೆಕ್ಟ್ ಆದ್ರು. ಜಗದೀಶ್ ಸರ್ ಒಂದ್ಸತಿ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ಸವಿತಾ ಮೇಡಮ್ ನ ಕರ್ಸ್ಬಿಟ್ಟು ಫೇಶಿಯಲ್ ಡೆಮೋ ತೋರ್ಸ್ಕೊಟ್ರು. ಅದ್ ನನ್ಗೆ ತುಂಬಾ ಇಷ್ಟ ಆಯ್ತು. ಅದನ್ನ ಕಲ್ತ್ಕೊಂಡು ನಾನ್ ಒಂದು ಫೇಶಿಯಲ್ ಕಿಟ್ ಅಂತ ನಾನ್ ಶುರು ಮಾಡ್ದೆ. ಆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ಬಿಟ್ಟು ಆವಾಗ ಒಂದು ಪ್ಲಾನ್ ಮಾಡ್ದೆ. ಅಷ್ಟೊತ್ತಿಗೆ ಅವಾಗ ನನ್ ಮಾತಾಡಕ್ ಬರ್ತಾ ಇರ್ಲಿಲ್ವಲ್ಲ, ಅದಕ್ಕೆ ನಾನ್ ಥಿಂಕ್ ಮಾಡ್ತಾ ಇದ್ದೆ, ಚೆನ್ನಾಗ್ ಮಾತಾಡೋರು ಬರ್ಲಿ, ಆಲ್ರೆಡಿ ಬೇರೆ ನೆಟ್ವರ್ಕ್ ಅಲ್ಲಿ ಇರೋಂತವ್ರು ಬರ್ಲಿ ಅಂತ ಅನ್ಕೊಂತಾ ಇದ್ದೆ. ಅವಾಗ ಬಂದಿದ್ದು ಶಾರದಾ ಮೋಹನ್ ಮೇಡಮ್, ಮತ್ತೆ ಅವರಿಂದ ಮಂಜುಳಾ ಮೇಡಮ್, ಇವರೆಲ್ಲ ಸಹ ಟಪ್ಪರ್ ವೇರು, AMC ಅಂತದೆಲ್ಲ ಸಹ ಮಾಡಿದ್ರು. ಸೊ ಈ ಒಂದ್ ಬಿಸ್ನೆಸ್ ಬಂದ್ಮೇಲೆ ನಾನು AMC ಅಂತ ಒಂದಕ್ಕೆ ಸೇರ್ಕೊಂಡೆ. 1 ವಾರ ಸೇರ್ಕೊಂಡೆ, ಇಲ್ಲ ಒಂದು ಡೆಮೋ ಮಾಡೋದ್ನ ಇಲ್ವೋ. ಅವಾಗ ಯಪ್ಪ ಎಷ್ಟು ಕಷ್ಟ. ಆ ಪಾತ್ರೆಗಳು ತಗೊಂಡು, ಫ್ರೆಶ್ ತರಕಾರಿ ತಗೊಂಡು ಒಂದ್ ಡೆಮೋ ಮಾಡೋಷ್ಟೊಳಗೆ ಸುಸ್ತಾಗ್ಬಿಟ್ಟೆ. ಮೋದಿಕೆರೆ ಬೆಸ್ಟ್, ಮಾತಾಡದೆ ಸಾಕು, ಪ್ರಾಡಕ್ಟ್ ಕೊಡೋದು ಅಷ್ಟೇ, ಇಲ್ಲೇನು ನಾನು ತಗೊಂಡ್ ಹೋಗೋದಿಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ತು ಅಲ್ಲೊಂದು ಡೆಮೋ ಮಾಡಿದ್ಮೇಲೆ. ಬಟ್ ಅಲ್ಲಿ ಒಂದು ಕಲ್ತಿದ್ದೇನು ಅಂದ್ರೆ, ಅಲ್ಲಿ ಏನೇ ಮಾಡಿದ್ರು ಸಹ ಕಪಲ್ನ ಕೂಡ್ಸಿ ಅವ್ರಿಗೆ ಅರ್ಥ ಮಾಡಿಸಿ ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ ನೇ ಸೇಲ್ ಮಾಡ್ತಾ ಇದಾರೆ. ಇಷ್ಟು ಈಸಿ ಇದೆ ಅಲ್ವಾ, ಇಷ್ಟು ಕ್ವಾಲಿಟಿ ಇದೆ ಅಲ್ವಾ, ನಾನು ಈ ತರ ಡೆಮೋ ಮಾಡ್ಬೇಕು ಅಂತ ಕಲ್ತಿದ್ದೆ ಅಲ್ಲಿ ಅಂತ ಹೇಳ್ಬೋದು. ಆವಾಗ ಸರಿ, ಅವಾಗ ಥಾಟ್ ಆಗ್ತಾ ಇದೆ, AMC ಅಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ರು ಅಲ್ಲಿ ಬಂದಿರೋ ಲೇಡೀಸ್ ಎಲ್ಲ. ಇವರೆಲ್ಲ ಮೋದಿಕೆರೆಯಲ್ಲಿ ಬಂದ್ರೆ ಚೆನ್ನಾಗಿರತ್ತೋ ಅಂತ ಅನ್ಕೊಂತಾ ಇದ್ದೆ. ಅವಾಗ ನನ್ಗೆ ಶಾರದಾ ಮೋಹನ್ ಅವರು ನನ್ಗೆ ಕನೆಕ್ಟ್ ಆದ್ರು, ನಮ್ ಸೋದರ ಮಾವ ಅವ್ರ ಕಡೆಯಿಂದ. ಆವಾಗ ಅವ್ರಿಗೆ ಈ ಒಂದು ಹೇಳಿದ ತಕ್ಷಣ ಹೌದಾ ಚೆನ್ನಾಗಿದೆ ಅಂತಂದ್ರು. ಸೊ ನಿಧಾನಕ್ಕೆ ಅವರು ಸಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನನ್ನನ್ನ ನೀನ್ ಡೆಮೋ ಮಾಡು ಅಂತ ಹೇಳ್ತಾ ಇದ್ರು. ನನಗ್ ಬರಲ್ಲ ಅಂತ
ನಾನು ಅಲ್ಲಿ ತೋರ್ಸ್ಕೊಂತಾನೂ ಇರ್ಲಿಲ್ಲ. ನಾನು ನೀಟಾಗಿ ರೆಡಿ ಆಗೋದ್ರಿಂದ ನನ್ಗೆಲ್ಲ ಬರತ್ತೆ ಅನ್ಕೊಂತಾ ಇದ್ರು. ಸೊ ನೀವ್ ಚೆನ್ನಾಗ್ ಮಾತಾಡ್ತೀರಾ ಅಂತ ಅವ್ರು ಅಕ್ನಾಲೇಜ್ ಮಾಡಿ ಅಪ್ರಿಶಿಯೇಟ್ ಮಾಡೋದ್ರಿಂದ ಅವ್ರು ಮಾಡ್ತಾ ಇದ್ರು. ಸೊ ಅವ್ರು ಮಾಡ್ತಾ ನಾನು ಕಲ್ತ್ ಬಿಡ್ತಾ ಇದ್ದೆ. ಸೊ ಅವಾಗ ಡೆಮೋಸ್ ಮಾಡಕ್ ಶುರು ಮಾಡ್ದೆ. ಆವಾಗ ನನ್ಗೆ ಐಡಿಯಾ ಬಂದಿದ್ದು, ಓಕೆ ಡೆಮೋಸ್ ಮಾಡ್ಬೇಕು, ಯಾವ ತರ ಪ್ಲಾನ್ ಕೊಡ್ಬೇಕು ಅನ್ನೋದು ಐಡಿಯಾ ಬಂತು. ಅವಾಗ ನಾನು ಎವ್ರಿ ಡೇ ಡೈಲಿ 2 ಡೆಮೋಸ್ ಮಾಡಕ್ ಶುರು ಮಾಡ್ದೆ. ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಆ ತರ ಡೆಮೋ ಮಾಡೋದು. ಸೊ ಆಫ್ಟರ್ 11 o'clock ಮತ್ತೆ 3 o'clock ಆದ್ಮೇಲೆ ಆ ತರ ಡೆಮೋ ಮಾಡಿ ಟೀಮ್ ಅವ್ರಿಗೂ ಸಹ ಅದನ್ನೇ ಹೇಳ್ಕೊಡ್ತಾ ಹೋದೆ. ಅವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಫುಲ್ ಫೇಶಿಯಲ್ ಕಿಟ್ ಅಂತ CTMP ಅದೆಲ್ಲ ಸಹ ಅದನ್ನ ಒಂದು ಪ್ಲಾನ್ ಮಾಡಿ ಸೊ 1,000 ರೂಪಾಯಿ ಹೋಗೋ ತರ ಮಾಡ್ತಾ ಹೋದ್ವಿ. ಯಾಕೆಂದ್ರೆ ಅವಾಗೆಲ್ಲ ಪ್ಲಾನ್ ಅಲ್ಲಿ ಅಷ್ಟೊಂದು ಇನ್ಕಮ್ ಇರ್ಲಿಲ್ಲ, ರಿಟೇಲ್ ಅಲ್ಲೇ ಇನ್ಕಮ್ ಮಾಡ್ಕೋಬೇಕಾಗಿತ್ತು. ಅದು ಆನ್ ದಿ ಸ್ಪಾಟ್ ಬರೋದಲ್ವಾ, ನಮ್ಗೆ ಖರ್ಚಿಗೆ ಬೇಕಾಗಿರೋದು. ಸೊ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಕ್ಕೆ ದುಡ್ಡು ಕೊಡ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕಾಯ್ತು. ಅದೆಲ್ಲ ಸಹ ಮಾಡ್ಕೊಂತ ಇದ್ದಿದ್ದು ಒಂದು ಡೆಮೋಸ್ ಮಾಡಿ ಅಂತ ಹೇಳ್ಬೋದು. ಆತರ ಮಾಡ್ತಾ ಹೋದಾಗ ನಾವು ಟೀಮ್ ಕಟ್ತಾ ಹೋದ್ವಿ. ಸಿಲ್ವರ್ ಅಂತ ಒಂದು ಅಚೀವ್ಮೆಂಟ್ ಆಯ್ತು. ಅವಾಗ ಸೊ ಯಾವ ತರ ಆಯ್ತು ಅಂದ್ರೆ ನಾನ್ ಮಾಡ್ತಾ ಇದ್ದಾಗ ಒಂದೊಂದ್ ಬಸ್ ಜನ ಬರಕ್ ಶುರುವಾಗ್ಬಿಟ್ರು. ಸೊ ಚಿಂತಾಮಣಿ ಅಂತ ನಮ್ಮ ಅಮ್ಮನ್ ಮನೆ, ಅಲ್ಲಿಂದ ಅಲ್ಲಿ ನಮ್ಮ ಅಮ್ಮನ್ ಮನೆ ಮುಂದೆ ತರಕಾರಿ ಮಾರ್ತಾ ಇದ್ರು, ಅವ್ರನ್ನು ಜಾಯಿನ್ ಮಾಡ್ಸಿದ್ದೆ. ಆ ಟೌನ್ ಅಲ್ಲಿ ತರಕಾರಿ ಮಾರೋರು ಎಲ್ಲ ಮಾಡ್ತಾ ಇದ್ರಲ್ಲ, ನಾನು ಅಂತವ್ರು ಮಾಡ್ಬೇಕು, ಅಂತವ್ರು ಬೆಳೆಸ್ಬೇಕು, ಅಂತವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ ತಕ್ಷಣ ಅಂತವ್ರು ಬರ್ತಾ ಇದ್ರು. ಸೊ ಆತರ ಬಂದಿದ ತಕ್ಷಣ ತುಂಬಾ ಜನ ಬಂದಾಗ ನಂಗೆ ಹ್ಯಾಂಡಲ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ. ಎಷ್ಟೊಂದ್ ಜನ ಇವಾಗ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಹೇಳ್ಬೋದು. ಬಟ್ ಆವಾಗ ಆಫ್ಟರ್ ಜನ ತುಂಬಾ ಫಾಸ್ಟ್ ಆಗಿ ಸಿಲ್ವರ್ ಅದೇ ಸ್ಟಾರ್ ಅದೇ ಪ್ರೆಸಿಡೆಂಟ್ ಸ್ಟಾರ್ ಅದೇ ಅವಾಗ ಎವ್ರಿ ಮಂತ್ ಸಹ ಬಿಸ್ನೆಸ್ ಮಾಡ್ಬೇಕು. ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಬಿಸ್ನೆಸ್ ನಾವು ಈ ತಿಂಗಳು ಮಾಡ್ದೆ ಅಂದ್ರೆ ನೆಕ್ಸ್ಟ್ ಮಂತ್ ಮತ್ತೆ 0 ಆಗೋಗ್ತಾ ಇತ್ತು. ಮತ್ತೆ 0 ಇಂದ ನನ್ ಮೇಲೆ ಎತ್ತಲೇಬೇಕಾಗಿತ್ತು. ಸೊ ಅಕ್ಯುಮುಲೇಷನ್ ಪ್ಲಾನ್ ಇರ್ಲಿಲ್ಲ. ಸೊ ಹಂಗಾಗಿ ಟೀಮ್ ಕಟ್ಲೇಬೇಕಾಯ್ತು. ಹೊಸಬ್ರು ಬರ್ತಾ ಇದ್ರು, ಹಳಬ್ರು ಹೋಗ್ತಾ ಇದ್ರು, ಹಂಗೆ ಆ ತರ ಎಲ್ಲ ಎಫರ್ಟ್ ಹಾಕಿದ್ವಿ. ಸೊ ಆತರ ಎಫರ್ಟ್ ಎಲ್ಲ ಹಾಕಿದ್ವಿ. ಅವಾಗ ಡೆಮೋಸ್ ಮಾಡಿದ್ರೆ ರಿಟೇಲಿಂಗ್ ಇನ್ಕಮ್ ಆಯ್ತು. ಮತ್ತೆ ಆಜಾದಿ ಪ್ಲಾನ್ ಬಂತು, ಮ್ಯಾಕ್ಸಿಮೈಸರ್ ಪ್ಲಾನ್ ಬಂತು. ಮ್ಯಾಕ್ಸಿಮೈಸರ್ ಪ್ಲಾನ್ ಅಲ್ಲಿ ಟೀಮ್ ಕಟ್ಟಕ್ ಶುರು ಮಾಡ್ದೆ. ಅಲ್ಲಿ ನನ್ಗೆ ಮತ್ತೆ ಬ್ರೇಸ್ಲೆಟ್ಸ್ ಅಂತದೆಲ್ಲ ಸೇಲ್ ಆದಾಗ ಅಲ್ಲೂ ಸಹ ಒಳ್ಳೆ ಇನ್ಕಮ್ ಮಾಡ್ಕೊಂಡೆ. ಆತರ ಇನ್ಕಮ್ ಮಾಡಿದಾಗ nearly 10 lakhs ವರ್ತ್ ಗೋಲ್ಡ್ ಎಲ್ಲ ತಗೊಂಡಿದ್ದೀನಿ. 10 ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬಂದೆ. ಆತರ ಒಂದು ಪ್ಲಾನ್ ಅಲ್ಲಿ ಅದೆಲ್ಲ ಸಹ ಆಗಿತ್ತು. ಬಟ್ ಈ ಒಂದು 5 years ಇಂದ ನನ್ಗೆ ಅಷ್ಟರೊಳಗೆ ಗೊತ್ತಾಗ್ತಾ ಹೋಯ್ತು ನಂದೇನೋ ಮಿಸ್ಸಿಂಗ್ ಇದೆ ಅಂತ. ನಾನ್ ಟ್ರೈನಿಂಗ್ ಮಾಡ್ತಾ ಇರ್ಲಿಲ್ಲ, ಟ್ರೈನಿಂಗ್ ಕೊಡ್ತಾ ಇರ್ಲಿಲ್ಲ. ಸೊ ಆವಾಗ ನಾನು ವೀಕ್ಲಿ ಮೀಟಿಂಗ್ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಟೀಮ್ ನನ್ಗೆ ಗ್ರಿಪ್ ಸಿಕ್ತು. ಆವಾಗ ಅದು ಡ್ಯೂಪ್ಲಿಕೇಶನ್ ಆಯ್ತು. ರೈಸಿಂಗ್ ಸ್ಟಾರ್ ಅಂತ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು, ಟೀಮ್ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು, ಮತ್ತೆ ಉಡುಪಿ ಗ್ರ್ಯಾಂಡ್ ಅಲ್ಲಿ ಫಂಕ್ಷನ್ಸ್ ಮಾಡೋದು, ಸೆಲೆಬ್ರೇಷನ್, ರೆಕಗ್ನೇಷನ್ಸ್ ಎಲ್ಲ ಮಾಡೋದು, ಆತರ ಮಾಡ್ತಾ ಹೋದೆ. ಆವಾಗ ಟೀಮ್ ಅಲ್ಲಿ ಗ್ರೋತ್ ಶುರು ಆಯ್ತು. ನನ್ಗೆ ಜಸ್ಟ್ 4 years ಬ್ಯಾಕ್ ನನ್ನ ಇನ್ಕಮ್ 2000 ಇತ್ತು. ಬಟ್ ನಾನ್ ಮೋದಿಗೆ ಸ್ಟಾರ್ಟ್ ಆದಾಗ 145 rupees ನನ್ನ ಇನ್ಕಮ್ ಇತ್ತು. ಬಟ್ ಈ ತಿಂಗಳ ಇನ್ಕಮ್ 1,45,000 ಇನ್ಕಮ್. ಸೊ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ನಿಜಾನ ಅಂತ ಅನ್ಸತ್ತೆ. ಜಸ್ಟ್ ಇನ್ನ ಡಿಸೆಂಬರ್ ಅಷ್ಟೊಳಗೆ 3 lakhs ಮೇಲೆ ದಾಟತ್ತೆ. ಆ ತರ ಒಂದು ಸ್ಟ್ರಕ್ಚರ್ ಪ್ಲಾನ್ ವರ್ಕ್ ಮಾಡ್ತಾ ಇದ್ವಿ. ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಮನೇಲೇ ಇದ್ದು ಹೆಂಗ್ ಬಿಸ್ನೆಸ್ ಮಾಡೋದು ಅಂತ ಈ ಟೆಕ್ನಾಲಜಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಪ್ಲಸ್ ಇವಾಗ 5 years ಇಂದ ವಿಜಯ್ ಸರ್ ಅವರ ಒಂದು ಮೆಂಟರ್ ಆಗಿ ನನ್ಗೆ ಗೈಡ್ ಮಾಡ್ತಾ ಇದಾರೆ. ಹೆಂಗೆ ನನ್ನ ಲೈಫ್ ಎಜುಕೇಶನ್ ಖುಷಿಯಾಗಿ ಪೀಸ್ಫುಲ್ ಆಗಿ ಹೆಂಗೆ ನನ್ನ ಫ್ಯಾಮಿಲಿ ಪ್ಲಸ್ ಮೋದಿಗೆ ಎರಡನ್ನೂ ಸಹ ಲೀಡ್ ಮಾಡೋದು ಅಂತ ಅದನ್ನ ವರ್ಕ್ ಮಾಡ್ತಾ ಇದೆ. ಮತ್ತೆ ಮಂಜುನಾಥ್ ಸರ್ ನಮ್ಗೆ ಎವ್ರಿ 1 year ಗೋಲ್ ಹೆಂಗೆ ಡೆಮೋಸ್ ಎಷ್ಟು, ಮತ್ತೆ ಎಲ್ಲಿ ಬಿಸ್ನೆಸ್ ಮಾಡ್ಬೇಕು, ಎಲ್ಲಿ BV ತರಬೇಕು ಅಂತ ನಮ್ಗೆ ಸ್ಟ್ರಕ್ಚರ್ ತೋರಿಸ್ಕೊಡ್ತಾ ಇದ್ರು. ಅದನ್ನ ಫೋಕಸ್ ಮಾಡಿ ಇಂಟೆನ್ಸಿಟಿಯಿಂದ ಮಾಡಿದ್ದಕ್ಕೆ ಇದೆಲ್ಲ ಸಹ ಗ್ರೋತ್ ಆಯ್ತು. ಸೊ ಅಷ್ಟೇ ಅಲ್ಲದೆ ನನ್ಗೆ ಇವಾಗ ನನ್ಗಿಂತ ಖುಷಿ ನನ್ ಡೌನ್ ಲೈನ್ಸ್ ಮಂಜುಳಾ ಮೇಡಮ್ ಅವರು 1,76,000 ಇನ್ಕಮ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನನ್ಗೆ ಕಾರ್ ಗಿಫ್ಟ್ ಬಂದಿದೆ. ನನ್ನ ಟೀಮ್ ಅಲ್ಲಿ ಇಬ್ಬರಿಗೆ ಕಾರ್ ಗಿಫ್ಟ್ ಆಗಿ ಬಂದಿದೆ. 10 lakhs ವರ್ತ್ ಮಾರುತಿ ಸ್ವಿಫ್ಟ್ ಕಾರ್ ತಗೊಂಡಿದ್ದೆ. ಸೊ ನನ್ ಮಗ ಓಡಿಸ್ತಾ ಇದೆ. ಇನ್ನೊಂದು ಖುಷಿಯಾದ ವಿಷಯ ಏನು ಅಂತಂದ್ರೆ ಈ ಒಂದು ಟ್ರೈನಿಂಗ್ಸ್ ನಾಲೆಡ್ಜ್ ಇಂದ ಇವಾಗ ಎಷ್ಟು ಶಕ್ತಿ ಬಂದಿದೆ. 3 days ಇಂದ ನಾನೇ ಡ್ರೈವಿಂಗ್ ಸಹ ಮಾಡೋಂತ ಸಾಮರ್ಥ್ಯ ಬಂದಿದೆ. ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನಾನೇ ಸ್ವತಃ. ಸೊ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಎಲ್ಲೂ ಸಹ ಆಗಲ್ಲ. ಸೊ ಅಂತ ಒಂದು ನಾಲೆಡ್ಜ್ ಇಲ್ಲಿ ಸಿಗತ್ತೆ. ಭವ್ಯ ಅಂತ 76,000 ಇನ್ಕಮ್ ತಗೊಂಡಿದ್ದಾರೆ. ಯೂತ್ಸ್ಗೆ ಎಷ್ಟೊಂದ್ ಜನಕ್ಕೆ ಮಾದರಿ ಆಗಿದ್ದಾಳೆ. ಮಾಧವಿ ಅಂತ ಅವರು ಸೊ ಲಾಸ್ಟ್ ಮಂತ್ ಫಸ್ಟ್ ಡೇ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು. ಮಂತ್ ಎಂಡ್ ಅಲ್ಲಿ ಪ್ಲಾಟಿನಮ್ ಆಗಿದ್ದಾರೆ. ಸೊ ಆತರ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದಾರೆ. DPs ಓಪನ್ ಮಾಡೋದು, ಲಾಯಲ್ಟಿ IAS ಮಾಡೋದು, LPB ಇನ್ಕಮ್ ಫೋಕಸ್ ಮಾಡೋದು. ಯಾಕಂದ್ರೆ ಫಸ್ಟ್ ಇನ್ಕಮ್ ಬಂತು ಅಂದ್ರೆ
ಮತ್ತೆ ಟೈಟಲ್ಗೆ ಯೋಚನೆ ಮಾಡಂಗೆ ಇಲ್ಲ. ಫಸ್ಟ್ ನಮಗ್ ಬೇಕಾದ ಇನ್ಕಮ್ಗೋಸ್ಕರ ವರ್ಕ್ ಮಾಡ್ಬೇಕು ಅಂತ ತೋರ್ಸ್ಕೊಡ್ತಾ ಹೋಗಿದ್ದಕ್ಕೆ ಇದೆಲ್ಲ ಸಹ ಆಗ್ತಾ ಇದೆ. ಸುನೀತಾ ಅಂತ ಇಂಡಿಪೆಂಡೆಂಟ್ ಲೀಡರು, ರತ್ನ ಆಂಟಿ 60 ವರ್ಷದಲ್ಲೂ ಸಹ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗಿ ಬಿಸ್ನೆಸ್ ಮಾಡ್ತಾ ಇದಾರೆ. ಆತರ ತುಂಬಾ ಜನ ಲೇಡೀಸ್ ಶಾಂಭವಿ ಅಂತ ಹೈಯೆಸ್ಟ್ ನಾಲೆಡ್ಜ್ ತಗೊಂಡು ಅದನ್ನ ಎಲ್ರಿಗೂ ಸಹ ಕೊಡ್ತಾ ಇದಾರೆ. ಆತರ ಟೀಮ್ ವರ್ಕ್ ಮಾಡ್ತಾ ಇರೋದಕ್ಕೆ ಇದೆಲ್ಲ ಗ್ರೋತ್ ಆಗ್ತಾ ಇರೋದು. ಪ್ಲಸ್ ನನ್ಗೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮ ಫ್ಯಾಮಿಲಿ ಸಪೋರ್ಟ್. ವಿಶಾಲ್ ನನ್ ಮಗ, ಅವ್ನ್ ಬಂದ್ಮೇಲೆ ಈ ಬಿಸ್ನೆಸ್ಗೆ ನಂಗೆ ಕೈ ಜೋಡಿಸಿದ್ಮೇಲೆ ನನ್ಗೆ ಆನೆ ಬೆಲೆ ಬಂದಂಗಾಗಿದೆ. ಸೊ ಅವಾಗ ಗ್ರೋತ್ ತುಂಬಾ ಚೆನ್ನಾಗಾಯ್ತು. ಆತರ ಪ್ರತಿಯೊಬ್ರು ಸಹ ಮನೆಯಲ್ಲಿ ಇರೋರು ಸಾಥ್ ಕೊಟ್ರು ಅಂದ್ರೆ ಕೆಲ್ಸಗಳಲ್ಲಿ ಈ ಒಂದು ವಿಷನ್ಗೆ ಅವಾಗ ಇನ್ನ ಫಾಸ್ಟ್ ಆಗಿ ಗ್ರೋತ್ ಆಗತ್ತೆ. ಇವಾಗ ನಮ್ ಟೀಮ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾ ಇರೋದಕ್ಕೆ ಇದಿಷ್ಟು ಬೇಗ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಲೈಫ್ ಮೋದಿಕೇರ್ ಲೈಫ್ ಜರ್ನಿ ಅಂತ ಹೇಳ್ಬೋದು. ಸೊ ಇದೆಲ್ಲ ಥಿಯರಿ, ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವ್ ಏನೇ ಮಾಡ್ಬೇಕು ಅಂದ್ರೆ ಡೆಮೋ ಇಂಪಾರ್ಟೆಂಟ್. ಯಾಕೆಂದ್ರೆ ಎದುರುಗಿರೋ ವ್ಯಕ್ತಿಗೆ ಕಣ್ಣಿಗೆ ಕಾಣ್ದಾಗ ಎಸ್ ಚೆನ್ನಾಗಿದೆ ಅಂದಾಗ ಅವರೇ ಬರ್ತಾರೆ. ಇಲ್ಲಿ ನಾವು ಪುಷ್ ಮಾಡಂಗಿಲ್ಲ, ಪ್ರೆಷರ್ ಕೊಡಂಗಿಲ್ಲ. ಯಾಕಂದ್ರೆ ಲೈಫ್ ಟೈಮ್ ಅವ್ರು ಬಂದ್ರೆ ಲೈಫ್ ಟೈಮ್ ಮಾಡ್ತಾರೆ. ಸೊ ಮುಂಚೆ ಏನಾಗ್ತಾ ಇದ್ರು, ನಾವು ಡೆಮೋ ಮಾಡಿ ತೋರ್ಸಿದಾಗ ಕಾಸ್ಟ್ಲಿ ಇದ್ದಿದ್ದಕ್ಕೆ ಕೆಲವು ದಿವಸ ತಗೊಂತಾ ಇದ್ರು. ಇವಾಗ ಜನಕ್ ಬೇಕಾರೋದ್ ನಮ್ಮ ಹತ್ರ ಇದೆ. ಕಂಪನಿ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಇನ್ಕಮ್ ಚೆನ್ನಾಗಿದೆ, ಇವಾಗ ಸಪೋರ್ಟ್ ಚೆನ್ನಾಗಿದೆ, ಟೆಕ್ನಾಲಜಿ ಸಹ ನಮ್ಗೆ ಯೂಸ್ಫುಲ್ ಮಾಡ್ಕೋಬಹುದು. ಇದೆಲ್ಲ ಸಹ ಚೆನ್ನಾಗಿರೋದಕ್ಕೆ ಇಂಡಿಯನ್ ಪ್ರಾಡಕ್ಟ್, ಇಂಡಿಯನ್ ಕಂಪನಿ, ನರೇಂದ್ರ ಮೋದಿ ಅವರು ಸಹ ಇವಾಗ ಏನ್ ಹೇಳ್ತಾ ಇದಾರೆ, ನಮ್ಮ ಇಂಡಿಯನ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ಬ್ಯಾಕ್ ನಮ್ಗೆ ಪರ್ದೆಗೆ ಪಿಚೆ ಅಂತ ಇದೆಲ್ಲ ಬ್ಯಾಕ್ ಸಪೋರ್ಟ್ ಇದ್ದಿದ್ದಕ್ಕೆ ನಾನೇನ್ ಮಾಡ್ಬೇಕು, ನನ್ ಟೀಮ್ ಏನ್ ಮಾಡ್ಬೇಕು, ನನ್ ಫ್ಯಾಮಿಲಿ ಅವ್ರು ಏನ್ ಮಾಡ್ಬೇಕು, ಅದನ್ನ ನಾವು ನೋಡ್ತಾ ಹೋದಾಗ ಇದ್ ವರ್ಕ್ ಆಗತ್ತೆ. ಅದಕ್ಕೆ ಬೇಸಿಕ್ ನಾವು ಮಾಡ್ಬೇಕಾದ್ದು ಡೆಮೋ. ಸೊ ಹೆಂಗೆ ಅಂದ್ರೆ ಅನ್ನ ಆಗಿದ್ಯಾ ಇಲ್ವಾ ಅಂತಂದ್ರೆ ಒಂದ್ 2-3 ಕಾಳ್ ತೆಗೆದು ನೋಡಿದ್ರೆ ಸಾಕು ಆಗಿದೆ ಅಂತ, ಹೌದಲ್ವಾ? ಸೊ ಆತರ ಕೆಲವೊಂದು ಪ್ರಾಡಕ್ಟ್ ಡೆಮೋ ಮಾಡಿ ತೋರಿಸ್ತೀನಿ. ಸೊ ಈ ಡೆಮೋಸ್ ನೀವು ಮಾಡಿದ್ರಿ ಅಂದ್ರೆ ಎದುರಿಗಿರೋ ವ್ಯಕ್ತಿ ಖುಷಿಯಾಗಿ ಇಷ್ಟಪಟ್ಟು ಬರ್ತಾರೆ. ಅಷ್ಟೇ ಅಂದ್ರೆ ನಮ್ದು ಒಂದೊಂದು ಪ್ರಾಡಕ್ಟ್ ಸಹ ಒಂದ್ ಸಕ್ಕರೆ ಹಚ್ತಾರ, ಒಂದಕ್ಕಿಂತ ಒಂದು ಸಕ್ಕರೆ ಹಚ್ಚಿ ಎಲ್ಲಿ ಕಟ್ ಮಾಡಿ ತಿಂದ್ರು ಸಹ ಸಿಹಿ ಆಗಿರತ್ತಲ್ವಾ? ಆತರ ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅಷ್ಟು ಚೆನ್ನಾಗಿರತ್ತೆ. ಸೊ ಅದನ್ನ ಡೆಮೋ ಮಾಡಿ ತೋರಿಸ್ತೀನಿ. So thank you so much, sir. Let me show the demo. One minute. Okay, Fresh Moment toothpaste. ಓಕೆ, ಸೊ ಫಸ್ಟ್ ನಮ್ ಡೈಲಿ ರೋಟೀನ್ ಲೈಫ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಒಂದು ಪೇಸ್ಟ್ ಇಂದ, ಹೌದಾ ಅಲ್ವಾ? ಸೊ ಯೂಶಲಿ ನಾವು ಹೊರಗೆ ಸಿಗೋ ಒಂದು ಪೇಸ್ಟ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದು ಚೆನ್ನಾಗಿದೆ ಅಂತ ಯೂಸ್ ಮಾಡ್ತೇವೆ. ನಿಜವಾಗ್ಲೂ ಪೇಸ್ಟ್ ಯಾಕೆ ಬಳಸ್ಬೇಕು? ಸೊ ಹಲ್ಲು ನೋವು, ದುರ್ವಾಸನೆ, ರಕ್ತ ಬರಬಾರ್ದು ಅಂತ. ನಿಜವಾಗ್ಲೂ ಅದು ಆಗಿದ್ಯಾ? ಹಂಗಾಗಿದ್ರೆ ನಮ್ಗೆ ಡೆಂಟಿಸ್ಟ್ ಇರಬಾರ್ದಾಗಿತ್ತು, ಮೆಡಿಕಲ್ ಸ್ಟೋರ್ ಸಹ ಇರಬಾರ್ದಾಗಿತ್ತು. ಆದ್ರೆ ನಮ್ಮ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಎಷ್ಟಾದ್ರೂ ಹಲ್ನೋವು ಇಲ್ಲಿ ಹಲ್ನೋವು ಕಡಿಮೆ ಆಗುತ್ತೆ, ದುರ್ವಾಸನೆ ಕಡಿಮೆ ಆಗುತ್ತೆ, ಚಳಿಗಾಲದಲ್ಲಿ ಜುಮ್ ಅನ್ನತ್ತಲ್ವಾ ಅದು ಸಹ ಕಡಿಮೆ ಆಗುತ್ತೆ. ಮತ್ತೆ ಪಾನ್ ಪರಾಗು, ಬೀಡಿ ಸೇದೋರ್ಗೆಲ್ಲ ಗಮ್ಸ್ ವೀಕ್ ಆಗತ್ತಲ್ಲ, ಗಮ್ಸ್ ನ ಟೈಟ್ ಮಾಡಕ್ಕೆ. ಸೊ ಆಪಲ್ ಅಂತದ್ ಏನಾದ್ರು ನಾವ್ ಕಚ್ಚಿದಾಗ ರಕ್ತ ಬರುತ್ತೆ ಕೆಲವ್ರಿಗೆ, ಅದು ಸಹ ಕಡಿಮೆ ಆಗತ್ತೆ. ಆತರ 6 ಉಪಯೋಗ ಇದೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ಈ ಪೇಸ್ಟ್ 2 ಯೂಸ್ ಮಾಡೋ ಜಾಗದಲ್ಲಿ ಇದು 1 ಪೇಸ್ಟ್ ಯೂಸ್ ಮಾಡಿದ್ರೆ ಸಾಕು ಅಂತ ಹೇಳ್ಬೋದು. ಸೊ ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್. ಸೊ ಇದರಲ್ಲಿ ಒಂದು ಸ್ಮಾಲ್ ಡೆಮೋ ಮಾಡಿ ತೋರಿಸ್ತೀನಿ. ಇದು ಕೋಲ್ಗೇಟ್ ಪೇಸ್ಟ್ ಕಾಣ್ತಾ ಇದೆಯಲ್ಲ, ಇದು ಮೋದಿಕೆ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್.
ಸೊ ಹಾರ್ಪಿಕ್ ಹಾಕ್ತಾ ಇದ್ದೀನಿ, ಯಾಕೆ ಅಂದ್ರೆ ಇದರಲ್ಲಿ ಆಸಿಡ್ ಕಂಟೆಂಟ್ ಇರುತ್ತೆ. ಎರಡು ಕೆಮಿಕಲ್ ಸೇರಿದಾಗ ರಿಯಾಕ್ಷನ್ ಆಯ್ತು ಅಂದ್ರೆ ಸೊ ಅವಾಗ ಅದು ನಮ್ಗೆ ಹಾನಿಕರ ಅಂತ. ಸೊ ಅದಕ್ಕೆ ಎರಡಕ್ಕೂ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ನೋಡ್ಬೋದು ಮೋದಿಕೆ ಟೂತ್ ಪೇಸ್ಟ್ ಅಲ್ಲಿ ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಇರೋದ್ರಿಂದ ನಮ್ಗೆ ಎನಾಮಿಲ್ ಲಾಸ್ ಆಗಲ್ಲ. ಸೊ ಅವಾಗ ಹೆಲ್ತಿ ಆಗಿರುತ್ತೆ. ಟರ್ಟರ್ ಅಂತ ಇರುತ್ತೆ ಅಲ್ವಾ, ಯೆಲ್ಲೋ ಕಲರ್ ಸ್ಟೇನ್ಸ್ ಎಲ್ಲ, ಅದೆಲ್ಲ ಸಹ ನಮ್ಗೆ ಹೊಟ್ಟೋಗುತ್ತೆ. ಸೊ ಕೆನ್ ಸಿ ಹಿಯರ್, ಸೊ ಹೆಂಗೆ ನೊರೆ ಬರ್ತಾ ಇದೆ ಅಂತ. ಸೊ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ಈ ಒಂದು ನೊರೆ ಬರ್ತಾ ಇದೆ. ಕೋಲ್ಗೇಟ್ ಪೇಸ್ಟ್ಗೆ ಹಾರ್ಪಿಕ್ ಆಗಿರೋದಕ್ಕೆ ಸೊ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂದ್ರೆ ಸೊ ಅದ್ರಲ್ಲಿ ಯಾಕೆಂದ್ರೆ ದನದ ಮೂಳೆ ಪುಡಿ ಇರುತ್ತೆ, ನಿಕೋಟಿನ್ ಇರುತ್ತೆ. ಸೊ ಅಡಿಕ್ಷನ್ಗೋಸ್ಕರ ಹಾಕಿರ್ತಾರೆ, ಅದೆಲ್ಲ ಪೇಪರ್ ಆರ್ಟಿಕಲ್ ಸಹ ಇದೆ. ಸೊ ವಾಟ್ಸಪ್ ಅಲ್ಲಿ ನಾವು ನೋಡ್ತಾನೆ ಇರ್ತೀವಿ ಪೇಸ್ಟ್ ಯೂಸ್ ಮಾಡಬಾರ್ದು ಕೋಲ್ಗೇಟು ಅಂತದೆಲ್ಲ ಸಹ. ಬಟ್ ಎಷ್ಟೊಂದು ಯಾವುದೇ ಒಂದು ತಗೋಬಹುದು, ನೀವು ನೋಡ್ಬೋದು. ಸೊ ಇದ್ರಲ್ಲಿ ಮೋದಿಕೆ ಟೂತ್ ಪೇಸ್ಟ್ ಅಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಆಗ್ತಾ ಇಲ್ಲ. ಸೊ ಆತರ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಯೂಶಲಿ ಹೊರಗೆ ನಮ್ಗೆ ಮೂರ್ ತರದ ಪೇಸ್ಟ್ ಸಿಗತ್ತೆ, ಹೌದಾ. ಫ್ಯಾಮಿಲಿ ಟೂತ್ ಪೇಸ್ಟ್ ಅಂತ ಸಿಗತ್ತೆ, ಸೊ ನಮ್ಗೆ ಹಲ್ಲು ಚೆನ್ನಾಗಿರ್ಬೇಕು ಅಂತ. ಅದೇ ತರ ಜೆಲ್ ಪೇಸ್ಟ್ ಸಿಗತ್ತೆ ಫ್ರೆಶ್ನೆಸ್ಗೋಸ್ಕರ, ಸೆನ್ಸಿಟಿವಿಟಿಗೋಸ್ಕರ ಅಂತ ಬೇರೆ ಪೇಸ್ಟ್ ಸಿಗತ್ತೆ. ಆತರ 3 ಪೇಸ್ಟ್ ಒಂದೇದ್ರಲ್ಲಿರತ್ತೆ, ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ ಅಂತ. ಸೊ ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಹಲ್ಲು ಎಷ್ಟು ವರ್ಷ ಆದ್ರೂ ಸಹ ಆರೋಗ್ಯವಾಗಿರತ್ತೆ ಅಂತ ಹೇಳ್ಬೋದು. ಸೊ ಯೂಸ್ ಮಾಡ್ದವ್ರಿಗೆ ಗೊತ್ತಾಗತ್ತೆ. ಎಷ್ಟೊಂದ್ ಜನ ಫಾರಿನ್ ಹೋಗೋರೆಲ್ರು ಸಹ ನನ್ನ ಹತ್ರ ತಗೊಂಡೋಗ್ತಾರೆ, 6 ಪೀಸು 10 ಪೀಸು ತಗೊಂಡೋಗ್ತಾರೆ. ಇದೇ ಪೇಸ್ಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಕಾಸ್ಟ್ ಇರುತ್ತೆ, 200 rupees 500 rupees ಇರುತ್ತೆ. ಬಟ್ ನಮ್ದು ಕಡಿಮೆ ಬೆಲೆಗೆ ಸಿಗತ್ತೆ. ಸೊ ಯಾರು ರಿಜಿಸ್ಟ್ರೇಷನ್ ಆಗ್ತಾರೋ ಅವ್ರಿಗೆ ಇನ್ನ ಡಿಸ್ಕೌಂಟ್ ಆಫರ್ಸ್ ಎಲ್ಲ ಸಹ ಸಿಗತ್ತೆ. ಅದೇ ತರ ಸೊ ನಮ್ಮ ಡೈಲಿ ರೊಟೀನ್ ಲೈಫ್ ಹೆಂಗ್ ಸ್ಟಾರ್ಟ್ ಆಗತ್ತೆ. ಸೊ ಪೇಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ಅದೇ ತರ ಸೋಪ್, ಸ್ನಾನ ಮಾಡಕ್ಕೆ ಸೋಪ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಸೊ ಡಿಫ್ರೆಂಟ್ ಸೋಪ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಡೋ ಸೋಪ್ ಯೂಸ್ ಮಾಡ್ತೀವಿ ಮಾಯಿಶ್ಚರೈಸರ್ಗೋಸ್ಕರ, ಲಕ್ಸು ಲಿರಿಲು ಅದೆಲ್ಲ ಯೂಸ್ ಮಾಡ್ತೀವಿ ಫ್ರೆಶ್ನೆಸ್ಗೋಸ್ಕರ, ಮತ್ತೆ ಡೆಟಾಲ್ ಯೂಸ್ ಮಾಡ್ತೀವಿ ಬ್ಯಾಕ್ಟೀರಿಯಾ ಸೋಪ್ ಬೇಕು ಅಂತ. ಆ 3 ಅಂಶ ಒಂದೇದ್ರಲ್ಲಿ ಇರುತ್ತೆ. ವೈಟ್ ಪಲ್ ಸೋಪ್ ಅಂತ ಮೋದಿಕೇರ್ದು. ಸೊ ಇದಕ್ಕೂ ಒಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಇದ್ರಲ್ಲಿ ನಮ್ಗೆ ಏನ್ ಸ್ಪೆಷಾಲಿಟಿ ಅಂದ್ರೆ ಇದ್ರಲ್ಲಿ ನಮ್ಗೆ ಅನಿಮಲ್ ಫ್ಯಾಟ್ ಇರಲ್ಲ, ಬೆಸ್ಟ್ ಕಂಟೆಂಟ್ಸ್ ಇಂದ ಮಾಡಿರ್ತಾರೆ. ಸೊ ಅದಕ್ಕೆ ಒಂದು ಸ್ಮಾಲ್ ಡೆಮೋ. ಸೊ ಬೆಟೋಡಿನ್ ಐಡಿನ್ ಹಾಕ್ತಾ ಇದ್ದೀನಿ. ಸೊ ಹೆಂಗೆ ಕೊಳೆ ನಮ್ದು ಹೆಂಗ್ ತೆಗಿಯತ್ತೆ ಅಂತ ತೋರ್ಸಕ್ಕೆ. ಸೊ ಎಲ್ರು ಸಹ ಫೇವ್ರೆಟ್ ಪ್ರಾಡಕ್ಟ್ ನಾವು ಎಷ್ಟೋ ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ ಒಂದು ಸ್ಮಾಲ್ ಡೆಮೋ, ಯು ಕ್ಯಾನ್ ಸಿ ದಿಸ್. ಮೋದಿಕೇರ್ ವೈಟ್ ಪರ್ಲ್ ಸೋಪ್. ಸೊ ವಿತಿನ್ 2-3 minutes ಅಲ್ಲಿ ನಮ್ಗೆ ಸೊ ಡೋ ಸೋಪು ಈ ವೈಟ್ ಪರ್ಲ್ ಸೋಪ್ ಡಿಫ್ರೆನ್ಸ್ ಯು ಕ್ಯಾನ್ ಸಿ. 1-2 ನಿಮಿಷ ಬಿಟ್ರೆ ಯು ಕ್ಯಾನ್ ಸಿ ದಿ ಚೇಂಜಸ್ ಕಾಣ್ತಾ ಇದೆ ಅಲ್ವಾ. ಸೊ ಯಾವ ತರ ಕೊಳೆ ತೆಗೆದ್ಬಿಡತ್ತೆ ಅಂತ. ಮತ್ತೆ ಸ್ಮೆಲ್ಲು ಅಷ್ಟೇ,
ಸೊ ಯೂಶಲಿ ಬೆಟೋಡಿನ್ ಅಯೋಡಿನ್ ತುಂಬಾ ಸ್ಮೆಲ್ ಇರುತ್ತೆ. ಬಟ್ ಡೋವ್ ಸೋಪ್ ಯೂಸ್ ಮಾಡೋದ್ರಿಂದ ನಮ್ಗೆ ಕೊಳೆನೂ ಹೋಗಿರಲ್ಲ, ಮತ್ತೆ ಬ್ಯಾಕ್ಟೀರಿಯಾನು ಹೋಗಿರಲ್ಲ, ಆ ಸ್ಮೆಲ್ಲು ಸಹ ಹೋಗಿರಲ್ಲ. ಆದ್ರೆ ವೈಟ್ ಪರ್ಲ್ ಸೋಪ್ ಮೋದಿ ಕೇರ್ ಯೂಸ್ ಮಾಡೋದ್ರಿಂದ ಕೊಳೆನೂ ಹೋಗತ್ತೆ, ಮತ್ತೆ ಸ್ಮೆಲ್ಲು ಸಹ ಚೆನ್ನಾಗಿರತ್ತೆ, ಬ್ಯಾಕ್ಟೀರಿಯಾ ಸಹ ಹೋಗತ್ತೆ ಅಂತ ಹೇಳ್ಬೋದು. ಆತರ ವಂಡರ್ಫುಲ್ ಪ್ರಾಡಕ್ಟ್. ಇದು ಯೂಸ್ ಮಾಡಿರೋರ್ಗೆ ಎಷ್ಟೊಂದ್ ಜನಕ್ಕೆ ಸ್ಕಿನ್ ಅಲರ್ಜೀಸ್ ಕಡಿಮೆ ಆಗಿದೆ, ಪಿಂಪಲ್ಸ್ ಕಡಿಮೆ ಆಗಿದೆ. ಮತ್ತೆ ಯೂಶಲಿ ಹಾಟ್ ವಾಟರ್ಗೂ ಹೋಗತ್ತೆ, ಇದು ನಾರ್ಮಲ್ ವಾಟರ್ಗೂ ಆಗತ್ತೆ. ಸಮುದ್ರದ ಕಡೆ ಎಲ್ಲ ಹೋದಾಗ ಅಂಟೆಂಟ್ ಆಗತ್ತೆ, ನಾವ್ ಏನೇ ಸ್ನಾನ ಮಾಡಿದ್ರು ಫ್ರೆಶ್ನೆಸ್ ಇರಲ್ಲ. ಬಟ್ ಈ ವೈಟ್ ಪರ್ಲ್ ಸೋಪ್ ಯೂಸ್ ಮಾಡಿ ಅಷ್ಟು ಬೆಸ್ಟ್ ಆಗಿರತ್ತೆ ಅಂತ ಹೇಳ್ಬೋದು. ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಇದನ್ನ. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡಿ ತರ ಡೆಮೋ ನೋಡಿದ ತಕ್ಷಣನೇ ಫಸ್ಟ್ ಡೇನೆ ನಾನ್ ತಗೊಂಡು ಯೂಸ್ ಮಾಡಿದೆ. ನಮ್ ಫ್ಯಾಮಿಲಿಯಲ್ಲಿ ಎಲ್ರು ಸಹ ನಮ್ ಕಾಂದಾನೆ ಇದು ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಆತರ ಒಂದು ಎಲ್ರಿಗೂ ಬೇಕಾಗಿರುವಂತ ಪ್ರಾಡಕ್ಟ್. ಸೊ ಯು ಕ್ಯಾನ್ ಸಿ ದಿ ಚೇಂಜಸ್. ಥ್ಯಾಂಕ್ ಯು. ಸೊ ಅದೇ ತರ ಸ್ಟೆರಿ ಕ್ಲೀನ್. ಸೊ ನಾವು ಪ್ರತಿಯೊಬ್ರು ಸಹ ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ. ಏನ್ ಯೂಸ್ ಮಾಡ್ತೀವಿ ಮನೆ ಕ್ಲೀನ್ ಮಾಡಕ್ಕೆ? ಸೊ ಲೈಸಾಲ್ ಯೂಸ್ ಮಾಡ್ತೀವಿ, ಹೌದಾ? ಲೈಸಾಲ್ ಯೂಸ್ ಮಾಡ್ತಾ ಇರ್ತೀವಿ, ಡೆಟಾಲ್ ಯೂಸ್ ಮಾಡ್ತಾ ಇರ್ತೀವಿ, ಡಿಫ್ರೆಂಟ್ ಹರ್ಬಲ್ ಫೆನಲ್, ವೈಟ್ ಫೆನಲ್, ಸೆಂಟೆಡ್ ಫೆನಲ್, ಈ ತರ ಎಷ್ಟೊಂದು ಯೂಸ್ ಮಾಡ್ತಾ ಇರ್ತೀವಿ. ಯಾವ್ದೇ ಒಂದು ಬ್ಯಾಕ್ಟೀರಿಯಾ ಹೋಗ್ಬೇಕು ಅಂತ ಅಂದ್ರೆ ನಮ್ಗೆ BKC ಅನ್ನೋದು ಮಿನಿಮಮ್ 5% ಇರ್ಬೇಕು. ಆದ್ರೆ ಮೋದಿ ಕೇರ್ ಅಲ್ಲಿ ಬೆನ್ಸಾಲ್ ಕೋನಿಯಂ ಕ್ಲೋರೈಡ್ ಅನ್ನೋದು 12% ಇರುತ್ತೆ. ಈ 12% ಇರೋದ್ರಿಂದ ನಮ್ಗೆ ನೆಲದಲ್ಲಿರೋ ಬ್ಯಾಕ್ಟೀರಿಯಾ 100% ತೆಗ್ದಾಗತ್ತೆ, ಮತ್ತೆ ಗಾಳಿಯಲ್ಲಿರೋ ವೈರಸ್ 100% ತೆಗತ್ತೆ, ಮತ್ತೆ ಮಳೆ ಸೀಸನ್ ಅಲ್ಲಿ ಫಂಗಸ್ ಆಗತ್ತೆ ಅಲ್ವಾ ಗೋಡೆ ಮೇಲೆ, ಆ ಫಂಗಸ್ ಸಹ ರಿಮೂವ್ ಮಾಡುತ್ತೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ನೆಲದ ಮೇಲೆ ಯೂಸ್ ಮಾಡ್ಬೋದು, ಗೋಡೆ ಮೇಲೆ ಯೂಸ್ ಮಾಡ್ಬೋದು, ಕಿಚನ್ ಅಲ್ಲಿ ಸ್ಲ್ಯಾಬ್ ಮೇಲೆ ಯೂಸ್ ಮಾಡ್ಬೋದು, ಡಸ್ಟ್ ಬಿನ್ ಇರ್ತೀವಲ್ಲ ಅಂತ ಹತ್ರ ಯೂಸ್ ಮಾಡ್ಬೋದು, ಮತ್ತೆ ಮನೆಯಲ್ಲಿ, ಆಫೀಸ್ ಅಲ್ಲಿ, ಪೋಲ್ಟ್ರಿ ಫಾರ್ಮ್ಸ್ ಅಲ್ಲಿ, ವೆಟರ್ನರಿ ಡಾಕ್ಟರ್ಸ್ ಅಲ್ಲಿ ತುಂಬಾ ಪ್ರಿಫರ್ ಮಾಡ್ತಾರೆ. ಯಾಕೆಂದ್ರೆ ನಾಯಿ ಬೆಕ್ಕು ಅಂತ ಪೆಟ್ಸ್ ಸಾಕಿರ್ತಾರಲ್ಲ, ಅದಕ್ಕೆ ಸ್ನಾನ ಮಾಡುವಾಗ ಜಸ್ಟ್ ಡೈಲ್ಯೂಟ್ ಆಗಿರೋದನ್ನ 1 or 2 drops ಹಾಕಿ ವಾಶ್ ಮಾಡಿದ್ರೆ ಅದಕ್ಕೂ ಇನ್ಫೆಕ್ಷನ್ ಆಗಲ್ಲ, ಮನೇಲಿ ಅದು ಓಡಾಡೋದ್ರಿಂದ ಸೊ ನಮಗೂ ಸಹ ಹಾನಿಕರ ಆಗಲ್ಲ ಅಂತ. ನನ್ನ ಟೀಮ್ ಅಲ್ಲಿ ಒಬ್ರು ವೆಟರ್ನರಿ ಡಾಕ್ಟರ್ ಇದ್ದಾರೆ. ಅವರು ತಿಂಗಳಿಗೆ ಏನಿಲ್ಲ ಅಂದ್ರೆ 50,000 to 60,000 ಪ್ರಾಡಕ್ಟ್ಸ್ ಸ್ಟೆರಿ ಕ್ಲೀನ್ ಒಂದೇ ತಗೊಂತಾರೆ. ಅಷ್ಟು ವಂಡರ್ಫುಲ್ ಪ್ರಾಡಕ್ಟ್, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಫುಲ್ ಫ್ಯಾಮಿಲಿ ಅಷ್ಟು ಖುಷಿ ಪಡ್ತಾರೆ ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ಏನೇನು ಉಪಯೋಗ ಆಗತ್ತೆ ಅಂದ್ರೆ, ಇದು ಯೂಸ್ ಮಾಡೋದ್ರಿಂದ ಆಂಟ್ಸ್ ಕಡಿಮೆ ಆಗುತ್ತೆ, ಮಸ್ಕಿಟೋಸ್ ಕಡಿಮೆ ಆಗುತ್ತೆ, ಬೆಡ್ ಬಗ್ಸ್ ಕಡಿಮೆ ಆಗೋಗುತ್ತೆ. ಮತ್ತೆ ನಾನು ಒಬ್ಬರ ಮನೆಯಲ್ಲಿ ಲಿಸರ್ಡ್ಸ್ ಇತ್ತು, ತುಂಬಾ ದೊಡ್ಡ ಲಿಸರ್ಡ್ಸ್. ನನ್ಗೆ ಗೊತ್ತಿರ್ಲಿಲ್ಲ, ಹೋಗತ್ತೆ ಬಟ್ ನಮ್ಗೆ ಮಾಯ ಆಗೋಗುತ್ತೆ, ಆಕ್ಚುಲಿ ಸತ್ತೋಗೋದು ಇಲ್ಲ. ಟ್ರೈ ಮಾಡಿ ಕಾನ್ಸಂಟ್ರೇಟೆಡ್ ಗೋಡೆಗೆ ನೀವು ಸ್ಪ್ರೇ ಮಾಡಿ ಅಂತ ಹೇಳಿದೆ. ಅವ್ರ ಮನೇನೆ ಬಿಡ್ಬೇಕು ಅನ್ಕೊಂಡಿದ್ರು. ಬಟ್ ಈ ಒಂದು ಸ್ಟೆರಿ ಕ್ಲೀನ್ ಯೂಸ್ ಮಾಡಿದ್ಮೇಲೆ 1 ವಾರಕ್ಕೆ ನನಗೆ ಫೋನ್ ಮಾಡಿ ಥ್ಯಾಂಕ್ ಯು ಮೇಡಮ್, ಅದು ನೋಡಿದ್ರೆ ಭಯ ಆಗ್ತಾ ಇತ್ತು, ಇವಾಗ ಕಾಣ್ತಾನೆ ಇಲ್ಲ, ಎಲ್ಲಿ ಹೋಗಿದ್ಯೋ ಅಂತ ಹೇಳಿದ್ರು. ಆ ತರ ಸ್ಟೆರಿ ಕ್ಲೀನ್ ಬೆಸ್ಟ್ ಪ್ರಾಡಕ್ಟ್. ಅದೇ ತರ ಒಂದು ಫೆನೈಲ್ ಅಂಗಡಿ ಅವರು ಇದನ್ನ ತಗೊಂತಾರೆ. ಅವರು ಇದು ಸ್ಟೆರಿ ಕ್ಲೀನ್ ಬಾಟಲ್ ತೆಗೆದ್ಬಿಟ್ಟು ಇದ್ರಲ್ಲಿ ಇರೋ ಲಿಕ್ವಿಡ್ಗೆ ಅರ್ಧ ಲಿಕ್ವಿಡ್ ಅರ್ಧ ನೀರ್ ಹಾಕ್ಬಿಟ್ಟು ಬೆಡ್ ಬಗ್ಸ್ ಹೋಗತ್ತೆ ಅಂತ ಕೊಡ್ತಾ ಇದಾರೆ. ಅಷ್ಟು ಚೆನ್ನಾಗಿದೆ. ಮತ್ತೆ ಬಂದು ತಗೊಂತಾರೆ ಅಂತ 10 ವರ್ಷದಿಂದ ತಗೊಂತಾ ಇದಾರೆ ಆ ಒಂದು ಶಾಪ್ ಅವರು. ಆ ತರ ಸ್ಟೆರಿ ಕ್ಲೀನ್ ಯೂಸ್ ಮಾಡಿದವ್ರು ಎಲ್ಲರೂ ಸಹ ಖುಷಿ ಪಡ್ತಾರೆ. ಮತ್ತೆ ಚಿಕ್ಕ ಮಕ್ಕಳದು ಬಟ್ಟೆ, ಬೆಡ್ ರಿಡನ್ ಪೇಷಂಟ್ ಬಟ್ಟೆಗಳು ಅಂತದೇನಾದ್ರೂ ಇದೆ, ಅದಕ್ಕೂ ಸಹ ವಾಶ್ ಮಾಡೋಕೆ ಇದನ್ನ ಒಂದು ಡ್ರಾಪ್ ಹಾಕಿದ್ರೆ ಇನ್ಫೆಕ್ಷನ್ಸ್ ಆಗುತ್ತೆ. ಇವಾಗ ಕೋವಿಡ್ ಇರೋದ್ರಿಂದ ಪ್ರತಿಯೊಬ್ರು ಬಟ್ಟೆ ಹೋಗಿವಾಗ ಒಂದು ಡ್ರಾಪ್ ಹಾಕಿದ್ರೆ ಇನ್ಫೆಕ್ಷನ್ಸ್ ಆಗಲ್ಲ. ನೆಲಕ್ಕೆ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನೇ ಡಿಸ್ಇನ್ಫೆಕ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಸ್ಮಾಲ್ ಡೆಮೋ ಮಾಡಿ ತೋರಿಸ್ತೀನಿ. ವಾಟರ್ ಹಾಕ್ತಾ ಇದ್ದೀನಿ. ಸೊ ಇದು ನೀಲಿ, ಉಜಾಲ ಲಿಕ್ವಿಡ್ ನೀಲಿ. ಸೊ ಇದು ಒಂದು ಗುಡ್ ಬ್ಯಾಕ್ಟೀರಿಯಾ ತರಾನೇ, ಬಟ್ ಯಾವ ತರ ಕೆಲಸ ಮಾಡತ್ತೆ ಅಂತ ತೋರ್ಸೋದಕ್ಕೆ ಇದನ್ನ ಒಂದು ಸ್ಮಾಲ್ ಡೆಮೋ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆ ಅಲ್ವಾ? ಸೊ ಹೊರಗೆ ಸಿಗೋ ಡಿಸ್ಇನ್ಫೆಕ್ಟೆಂಟ್,
ಸೊ ಲೈಸಾಲ್ ಹಾಕ್ತಾ ಇದ್ದೀನಿ. ಸೊ ಈ ಡೆಮೋಸ್ ಕಲ್ತ್ಕೊಂಡ್ಬಿಟ್ವಿ ಅಂದ್ರೆ ನಾವು ಸೊ ಡೈಲಿ ಜನಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಪ್ರತಿಯೊಂದು ಮನೆ ಸಹ ಆರೋಗ್ಯವಾಗಿರತ್ತೆ ಅಂತ ಹೇಳ್ಬೋದು. ಸೊ ಮೋದಿಕೇರ್ದು ಸ್ಟೆರಿ ಕ್ಲೀನು. So you can see the miracle and magic. So ಸ್ಟೆರಿ ಕ್ಲೀನು ಪ್ಲಸ್ ಹೊರಗಿಂದ ಡಿಸ್ಇನ್ಫೆಕ್ಟೆಂಟ್. ಸೊ 100% ಬ್ಯಾಕ್ಟೀರಿಯಾ ತೆಗೆಯುತ್ತೆ ಅಂತ ಹೇಳ್ಬೋದು. ಮತ್ತೆ ಇದು ಕೋಲ್ಡ್ ಅಂತ ಬಂದಾಗ ಸ್ಟೀಮ್ ತಗೊಳಕ್ಕೂ ಸಹ ಇದನ್ನ ಯೂಸ್ ಮಾಡೋದು. ಪ್ರೆಡಿಕ್ಯೂರ್ ಮಾಡ್ಕೊಳ್ಳುವಾಗ ಸೊ ಆ ನೀರ್ಗೆ ಒಂದು ಹಿಡಿ ಉಪ್ಪು ಮತ್ತೆ ನಮ್ಮ ಹ್ಯಾಂಡ್ ವಾಶ್ ಇದನ್ನ ಹಾಕದೆ ಇನ್ಫೆಕ್ಷನ್ಸ್ ಎಲ್ಲ ಸಹ ರಿಮೂವ್ ಮಾಡುತ್ತೆ. ಆದ್ರ ಒಂದು ಬೆಸ್ಟ್ ಪ್ರಾಡಕ್ಟ್. ಸೊ ಆ ಪ್ರತಿಯೊಂದು ಮನೆಯಲ್ಲೂ ಇವಾಗ ಕೋವಿಡ್ ಇರೋದ್ರಿಂದ ಪ್ರತಿಯೊಬ್ರು ಸಹ ಈ ಸ್ಟೆರಿ ಕ್ಲೀನ್ ಯೂಸ್ ಮಾಡ್ಬೇಕು. ಸೊ ಅದೇ ತರ ಡಿಯೋ ಸ್ಪ್ರೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ಯೂಶಲಿ ಸೊ ನಾವು ಪ್ರತಿಯೊಬ್ರು ಸಹ ಒಂದಲ್ಲ ಒಂದು ಪರ್ಫ್ಯೂಮ್ ಡಿಯೋ ಸ್ಪ್ರೇ ಯೂಸ್ ಮಾಡ್ತಾ ಇರ್ತೀವಿ. ಇದು ಮೋದಿಕೇರ್ ಡಿಯೋ ಸ್ಪ್ರೇ. ಇದು ಹೊರಗೆ ಸಿಗೋ ಒಂದು ಡಿಯೋ ಸ್ಪ್ರೇ. ಸೊ ಹೊರಗೆ ಸಿಗೋದ್ರಲ್ಲಿ ಪೆಟ್ರೋಲಿಯಂ ಕಂಟೆಂಟ್ಸ್ ಇರುತ್ತೆ. ಅದು ಸ್ಕಿನ್ ಗೆ ಯೂಸ್ ಮಾಡಿದಾಗ ಕ್ಯಾನ್ಸರ್ ಅದೆಲ್ಲ ಸಹ ಬರುತ್ತೆ. ಸ್ಕಿನ್ ಅಲರ್ಜಿಸ್ ಆಗುತ್ತೆ. ಯಾವ್ದ್ರಿಂದ ಆಯ್ತು ಅಂತ ಸಹ ನಮ್ಗೆ ಗೊತ್ತಿರಲ್ಲ. ಅಷ್ಟು ಡೇಂಜರ್ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಸೊ ಮಾರ್ಕೆಟ್ದು ಮೋದಿಕೇರ್ದು. ಸೊ ಮಾರ್ಕೆಟ್ ದಕ್ಕೆ ಕಾಣ್ತಾ ಇದೆನಾ? So you can see this. Okay. ಸೊ ಡಿಫ್ರೆನ್ಸ್ ನೋಡ್ಬೋದು. ಯಾವ ತರ ನಮ್ಮ ಸ್ಕಿನ್ ಒಳಗೆ ಹೋಗಿ ಯಾವ ತರ ಡ್ಯಾಮೇಜ್ ಆಗತ್ತೆ ಅಂತ ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾವು ಸ್ಕಿನ್ ಒಳಗೂ ಸಹ ಹೋಗಲ್ಲ. ಸೊ ಇದು ಮಾರ್ಕೆಟ್ದು ಎಷ್ಟು ಒಳಗ್ ಹೋಗುತ್ತೆ ಅಷ್ಟು ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅವಾಗ ನಮ್ ಸ್ಕಿನ್ ಸೆಲ್ಸ್ ಎಲ್ಲ ಬರ್ನ್ ಆಗ್ತಾ ಡೆಡ್ ಆಗ್ತಾ ಅವಾಗ ವೀಕ್ ಆಗ್ತಾ ಹೋಗುತ್ತೆ ಸ್ಕಿನ್. ಅವಾಗ ಯಂಗ್ನೆಸ್ ಎಲ್ಲ ಹೊರಟೋಗುತ್ತೆ. ಸ್ಕಿನ್ ಆರೋಗ್ಯವಾಗಿರತ್ತ ಆಗಲ್ಲ ಅಂತ ಹೇಳ್ಬೋದು. ಆ ತರ ಹೊರಗೆ ಸಿಗೋ ಒಂದು ಡಿಯೋ ಸ್ಪ್ರೇಸ್. ಬಟ್ ಇಲ್ಲಿ ನಮ್ಗೆ ಸೊ ಏನೇ ಒಂದು ಪೆಟ್ರೋಲಿಯಂ ಕಂಟೆಂಟ್ಸ್ ಇರಲ್ಲ. ಆಲ್ಕೋಹಾಲ್ ಫ್ರೀ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ರು ಸಹ ಯೂಸ್ ಮಾಡ್ಬೋದು. ಸೊ ಆತರ ಒಂದು ಬೆಸ್ಟ್ ಪ್ರಾಡಕ್ಟ್. ವಂಡರ್ ಡ್ರಾಪ್. ಸೊ ವಂಡರ್ ಡ್ರಾಪ್ ಹೊರಗೆ ವಿಮ್ ಬಾರ್ ಅದೆಲ್ಲ ಸಹ ಯೂಸ್ ಮಾಡ್ತೀವಲ್ಲ. ಸೊ ಅದ್ರ ಬದಲಾಗಿ ವಿಮ್ ಬಾರ್ ಯೂಸ್ ಮಾಡ್ತಾ ಇರ್ತೀವಿ. ಅದು ಯೂಸ್ ಮಾಡುವಾಗ ನಾವು ಪಾತ್ರೆಗಳ ಮೇಲೆ ಎಲ್ಲ ಸಹ ಏನಾಗತ್ತೆ ಒಂದ್ ವೈಟ್ ಲೇಯರ್ ಕೂತಿರತ್ತೆ. ಆ ವೈಟ್ ಲೇಯರ್ ಕೂತಿರುವಾಗ ನಾವು ಊಟ ಮಾಡಿದಾಗ ನಮ್ ಹೊಟ್ಟೆಗೆ ಹೋದಾಗ ಸೊ ಡೇಂಜರ್ ಅದು ಕ್ಯಾನ್ಸರ್ ಅಂತದೆಲ್ಲ ಸಹ ಬರ್ಬೋದು. ಸೊ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಯಾವ್ದ್ರಿಂದ ಬರುತ್ತೆ ಅಂತ ಗೊತ್ತಾಗ್ತಾ ಇರಲ್ಲ. ಇವತ್ತು ನೀವು ನೋಡಿರ್ಬೋದು ಎಷ್ಟೊಂದ್ ಡಿಸೀಸಸ್ ಎಲ್ಲ ಬರ್ತಾ ಇದೆ. ಈ ರೀಸನ್ ಕಂಡಿಡಿಯಕ್ ಆಗಲ್ಲ. ಇದೆಲ್ಲ ಸಹ ಸ್ಮಾಲ್ ಥಿಂಗ್ಸ್. ಬಟ್ ಎವ್ರಿ ಡೇ ಎಷ್ಟೊಂದು ವರ್ಷಗಳಿಂದ ನಾವ್ ಇದ್ ಮಾಡ್ತಾ ಇರೋದಕ್ಕೆ ಇದೆಲ್ಲ ಸಹ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀವಿ. ಸೊ ಡಿಟರ್ಜೆಂಟ್ ಅರಿಶಿನ ಹಾಕ್ತಾ ಇದ್ದೀನಿ. ಸೊ ನಮ್ಮೆಲ್ರಿಗೂ ಸಹ ಗೊತ್ತು ಅರಿಶಿನಕ್ಕೆ ಸೊ ಅರಿಶಿನ ಹಾಕಿದ್ದೀನಿ.
ಒಂದಕ್ಕೆ ವಿಮ್ ಬಾರ್ ಇಡ್ತಾ ಇದ್ದೀನಿ. ಸೊ ವಿಮ್ ಬಾರ್ ಕಾಣ್ತಾ ಇದೆಯಲ್ಲ, ಒಂದಕ್ಕೆ 1 ಡ್ರಾಪ್ ಹಾಕ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಇದು ವಂಡರ್ ಅಂತಾನೆ ಮಾಡುತ್ತೆ. ಹೆಂಗೆ ಅಂತಂದ್ರೆ ಒಂದೆರಡು ನಿಮಿಷ. ಸೊ ಇದು ವಂಡರ್ ಡ್ರಾಪ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದು ನಮ್ಗೆ ನೀರ್ ತುಂಬಾ ಬೇಕಾಗಿರಲ್ಲ, ನೊರೆ ತುಂಬಾ ಬರಲ್ಲ. ಮತ್ತೆ ಯೂಶಲಿ ಹೊರಗಿಂದು ನೀವು ಯಾವ್ದೇ ಯೂಸ್ ಮಾಡಿ, ಲಿಕ್ವಿಡ್ಸ್ ಆದ್ರೂ ಯೂಸ್ ಮಾಡಿ, ಬಾರ್ ಆದ್ರೂ ಯೂಸ್ ಮಾಡಿ, ಸ್ಕಿನ್ ಎಲ್ಲ ರಫ್ ಆಗೋಗುತ್ತೆ, ಮಾಯ್ಶ್ಚರ್ಸ್ ಎಲ್ಲ ರಿಮೂವ್ ಮಾಡ್ಬಿಡತ್ತೆ. ಇದು ನಮ್ಗೆ ಆತರ ಮಾಡಲ್ಲ. ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಅಷ್ಟೇ ಪಾತ್ರೆಗಳಲ್ಲಿ ಎಷ್ಟೇ ಜಿಡ್ ಇರ್ಲಿ ವಿತಿನ್ 1 ಡ್ರಾಪ್ ಅಲ್ಲಿ ಕ್ಲೀನ್ ಮಾಡ್ಬೋದು. ಮತ್ತೆ ನಾವು ಡೈಲಿ ಯೂಸ್ ಮಾಡುವಾಗ ಇದನ್ನ ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. 1:5 ಬಾಟಲ್ಸ್ ಮಾಡ್ಕೋಬಹುದು. ಅವಾಗ ತುಂಬಾ ಪಾತ್ರೆಗಳು ತೊಳೆಯಕ್ಕೂ ಸಹ ಈಸಿ ಆಗತ್ತೆ, ಕ್ಲೀನ್ ಆಗತ್ತೆ. ಆತರ ಒಂದು ಪ್ರಾಡಕ್ಟ್. ಸೊ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನನ್ ಮಗಳು ಪಾತ್ರೆ ತೊಳೆಯುವಾಗ ಮುಂಚೆ ಬೇಜಾರ್ ಮಾಡ್ಕೊಂತ ಇದ್ಲು. ಆದ್ರೆ ಇವಾಗ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅಷ್ಟು ಖುಷಿ ಪಡ್ತಾಳೆ. ನಮ್ಮ ಮನೆ ಕೆಲ್ಸದವ್ರಿಗೆ ನಾವು ಇವಾಗ ಸೊ ಇದನ್ನೇ ಕೊಡೋದ್ರಿಂದ ಅವರು ಪಕ್ಕದ ಮನೆಯವ್ರಿಗೆ, ಅವ್ರಿಗೆ ಬೇಕಾಗಿರೋರ್ಗೆಲ್ಲ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ತಗೊಂಡೋಗ್ತಾರೆ. ಆತರ ಒಂದು ಬೆಸ್ಟ್ ಪ್ರಾಡಕ್ಟ್ ವಂಡರ್ ಡ್ರಾಪ್ ಅಂತ ಹೇಳ್ಬೋದು. ಸೊ ವಂಡರ್ಫುಲ್ ಪ್ರಾಡಕ್ಟ್, ವಂಡರೇ ಮಾಡುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಮೋದಿಕೇರ್ ಅಂತ ಹೇಳ್ಬೇಕು. ಯಾಕಂದ್ರೆ ಎವ್ರಿ ಡೇ ರೊಟೀನ್ ಆಗಿ ನಮ್ ಲೈಫ್ಗೆ ಬೇಕಾಗಿರೋದು. ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ರೆಡ್ ಆಗ್ತಾ ಇದೆ. ಸೊ ಯಾಕಂದ್ರೆ ಇದ್ರಲ್ಲಿ ಸುಣ್ಣ ಅಂಶ ಇರತ್ತೆ. ಸೊ ಆತರ ಹಾರ್ಶ್ ಕೆಮಿಕಲ್ಸ್ ಇರೋದ್ರಿಂದ ನಮ್ಗೆ ಅದು ತೊಂದರೆ ಮಾಡ್ತಾ ಇರತ್ತೆ. ಆತರ ಒಂದು ಪ್ರಾಡಕ್ಟ್. ಸೊ ಅದೇ ತರ ಇನ್ನ ಐಟಮ್ ಫುಲ್ ರೆಡ್ ಆಗೋಗುತ್ತೆ. ಆತರ ಒಂದು ಡೇಂಜರ್ ಅಂತ ಹೇಳ್ಬೋದು. ಹೊರಗೆ ಸಿಗ್ತಾ ಇರೋಂತ ನಮ್ಗೆ ಡಿಶ್ ವಾಶ್ ಲಿಕ್ವಿಡ್ಸ್ ಅದೆಲ್ಲ ಸಹ. ಸೊ ಇದು ಯಾವ್ದೇ ಒಂದು ಪ್ರಾಡಕ್ಟ್ ನಾವು ಯೂಸ್ ಮಾಡಿದಾಗ ಸೊ ಬೆಸ್ಟ್ ಸೊಲ್ಯೂಷನ್ ನಮ್ಗೆ ಸಿಗತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಇದೆಲ್ಲ ಇಂಟರ್ನ್ಯಾಷನಲ್ ಕ್ವಾಲಿಟಿ, ಇಂಡಿಯನ್ ಪ್ರೈಸ್ ಅಲ್ಲಿ ಸಿಗತ್ತೆ. ಲಾಂಗ್ ಡ್ಯೂರೇಷನ್ ಬರುತ್ತೆ, ಕಾನ್ಸಂಟ್ರೇಟೆಡ್. ಸೊ ಆತರ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ಸ್ಕಿನ್ ಫ್ರೆಂಡ್ಲಿ ಇರುತ್ತೆ, ಮತ್ತೆ ಬಯೋಡಿಗ್ರೇಡಬಲ್, ಪರಿಸರಕ್ಕೂ ಸಹ ತೊಂದರೆ ಮಾಡಲ್ಲ. ಸೊ ಅದೇ ತರ ಹ್ಯಾಂಡ್ ವಾಶ್. ಸೊ ಹ್ಯಾಂಡ್ ವಾಶ್ ಲಿಕ್ವಿಡ್ ಇದೆ. ಇದು ಹ್ಯಾಂಡ್ ವಾಶ್ ತರ ಯೂಸ್ ಮಾಡ್ಬೋದು, ಸ್ನಾನಕ್ಕೂ ಯೂಸ್ ಮಾಡ್ಬೋದು, ಪೆಡಿಕ್ಯೂರ್ ಯೂಸ್ ಮಾಡ್ಬೋದು. ಸೊ ಇದನ್ನ ನಾವು ಡೈಲ್ಯೂಟ್ ಮಾಡಿ ಸಹ ಯೂಸ್ ಮಾಡ್ಬೋದು. ಆತರ ಒಂದು ಪ್ರಾಡಕ್ಟ್. ಸೊ ಇದನ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇದಕ್ಕೆ ನಾವು ಯೂಸ್ ಮಾಡ್ಕೋಬಹುದು. ಯಾಕೆಂದ್ರೆ ಇದ್ ನಾವು ಹೊರಗೆಲ್ಲಾದ್ರೂ ಹೋದಾಗ ನಾವ್ ಇದನ್ನ ಲಾಕ್ ಸಹ ಮಾಡ್ಕೊಂಡು ಹೋಗ್ಬೋದು. ನಾನ್ ಡೈಲಿ ಇದನ್ನ ಯೂಸ್ ಮಾಡ್ತಾ ಇರೋದು ವಿತ್ ಬಾಡಿ ಪಾಫ್. ಈ ಒಂದು ಬಾಡಿ ಪಾಫ್ ಯೂಸ್ ಮಾಡೋದ್ರಿಂದ ನಮ್ಗೆ ನೊರೆ ತುಂಬಾ ಬರುತ್ತೆ, ನೀರು ಸಹ ತುಂಬಾ ಬೇಕಾಗಿರಲ್ಲ. ಅವಾಗ ಸೋಪು ಉಲ್ಟಾ ಆಗತ್ತೆ. ಈ ಒಂದು ಹ್ಯಾಂಡ್ ವಾಶ್ ಯೂಸ್ ಮಾಡ್ಬೋದು. ಆತರ ಫ್ರೆಶ್ ಆಗಿರತ್ತೆ. ಅಷ್ಟು ಬೆಸ್ಟ್ ರಿಸಲ್ಟ್. ಇದರಲ್ಲಿ ಸ್ಟ್ರಾಬೆರಿ, ಗ್ರೀನ್ ಆಪಲ್ ಮತ್ತೆ ಲೈಮ್ 3 ಸಹ ಸಿಗತ್ತೆ. 3 ಸಹ ಚೆನ್ನಾಗಿದೆ. ಯಾರು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಒಂದು ಸ್ಮಾಲ್ ಡೆಮೋ. ನನ್ ಮಗ ವಿಶಾಲ್ ಸಪೋರ್ಟ್ ತಗೊಂತೀನಿ. ಸೊ ಫಸ್ಟ್ ಹ್ಯಾಂಡ್ ವಾಶ್ಗೆ chicken wash. ಸೊ ಇದ್ರಲ್ಲಿ ನಮ್ಗೆ ತುಂಬಾ ನೊರೆ ಸಹ ಬರಲ್ಲ, ಕೊಳೆ ಈಸಿಯಾಗಿ ಹೋಗತ್ತೆ. ಆತರ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ವಿತ್ ಈ ಬಾಡಿ ಪಫ್ ಯೂಸ್ ಮಾಡಿದಾಗ
ಇದ್ರಲ್ಲಿ ನೊರೆ ತುಂಬಾ ಬರುತ್ತೆ. ಯಾವಾಗ ನೊರೆ ತುಂಬಾ ಬರುತ್ತೋ ಅವಾಗ ನಮ್ಗೆ ಸೋಪ್ ಉಲ್ಟೆ ಆಗತ್ತೆ. ಮತ್ತೆ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗಾಗತ್ತೆ. ಸೊ ಇದನ್ನ ಯೂಸ್ ಮಾಡಿದವರು ಸೊ ಹೊರಗೆ ಯಾವ್ದು ಸಹ ತಗೊಳಲ್ಲ. ಅಷ್ಟು ಚಿಕ್ಕ ಮಕ್ಕಳಿಗೆ ಸಹ ಯೂಸ್ ಮಾಡ್ಬೋದು ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದಕ್ಕೊಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಸೊ ಡೈರೆಕ್ಟ್ ಹಾಕಿದಾಗ ಸ್ವಲ್ಪ ಸಹ ನೊರೆ ಬರ್ಲಿಲ್ಲ. ಆದ್ರೆ ಇವಾಗ ನೋಡೋಣ ವಿತ್ ಬಾಡಿ ಪಫ್ ಯೂಸ್ ಮಾಡಿದಾಗ ಬಾಡಿ ಪಫ್ ಇಂದ ನಮ್ಗೆ ಯಾವ ತರ ನೊರೆ ಬರುತ್ತೆ. ಅವಾಗ ಜಸ್ಟ್ 3 ಡ್ರಾಪ್ಸ್ ಅಲ್ಲಿ ನಾವು ಫುಲ್ ಬಾಡಿ ವಾಶ್ ಮಾಡ್ಕೋಬಹುದು. ಜಸ್ಟ್ you can see. So ಸೊ ಫೋಮ್ ಬರ್ತಾನೆ ಇರತ್ತೆ. ಫುಲ್ ಬೌಲ್ ಬರುತ್ತೆ, ಅಷ್ಟು ಫೋಮ್ ಬರುತ್ತೆ ಜಸ್ಟ್ ಒಂದು 3 ಡ್ರಾಪ್ಸ್ ಇಂದ. ಸೂಪರ್. ಸೊ ಮ್ಯಾಜಿಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಮೋದಿಕೇರ್ದು. ಒಂದೊಂದು ಪ್ರಾಡಕ್ಟ್ ಸಹ ಆತರ ಖುಷಿ ಕೊಡುತ್ತೆ. ಒಂದೊಂದು ಪ್ರಾಡಕ್ಟ್ ಸಹ ಯೂಸ್ ಮಾಡಿರೋರ್ಗೆ ಆ ಫೀಲಿಂಗ್ ಗೊತ್ತಾಗೋದು. ಯಾ, ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ಬೋದು ಆತರ ಇನ್ನ ಬರುತ್ತೆ. ಆ ತರ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ ಸಹ ನಮ್ಗೆ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ pH ಬ್ಯಾಲೆನ್ಸ್ ಇರೋದ್ರಿಂದ ನಮ್ಗೆ ನಮ್ಮ ಬಾಡಿಯಲ್ಲಿರೋ ಮಾಯಿಶ್ಚರೈಸರ್ ಡ್ರೈಯೂ ಆಗಲ್ಲ. ಪರಿಸರದಿಂದ ನಮ್ಗೆ ಮಾಯಿಶ್ಚರೈಸರ್ ಬೇಕಾಗತ್ತೆ. ಸೊ ಅದು ಲಾಸ್ ಸಹ ಆಗಲ್ಲ. ಆತರ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅದೇ ತರ ಡಿಟರ್ಜೆಂಟ್ ಪೌಡರ್. ಸೊ ಎಲ್ಲರೂ ಸಹ ಡಿಟರ್ಜೆಂಟ್ ಪೌಡರ್ ಯೂಸ್ ಮಾಡ್ತಾ ಇರ್ತೀವಿ. ಸರ್ಫ್ ಎಕ್ಸೆಲ್, ಏರಿಯಲ್ ಅಂತದೆಲ್ಲ ಸಹ ನಮ್ಮಲ್ಲೂ ಸಹ ಡಿಟರ್ಜೆಂಟ್ ಪೌಡರ್ಸ್ ಇದೆ. ವಾಶ್ಮೆಟ್ ಡಿಟರ್ಜೆಂಟ್ ಪೌಡರ್ ಅಂತ. ಇದೇನ್ ಸ್ಪೆಷಾಲಿಟಿ ಅಂತಂದ್ರೆ ಇದ್ರಲ್ಲಿ ಎನ್ಸೈಮ್ಸ್ ಇರುತ್ತೆ, ಮತ್ತೆ ಆಪ್ಟಿಕಲ್ ಬ್ರೈಟಿಂಗ್ ಏಜೆಂಟ್ ಇರುತ್ತೆ. ಕಲರ್ಫುಲ್ ಬಟ್ಟೆ ಕಲರ್ಫುಲ್ ಆಗಿರತ್ತೆ, ಮತ್ತೆ ಆಂಟಿ ಕರೋಸಿವ್ ಏಜೆಂಟ್ ಇರೋದ್ರಿಂದ ನಮ್ಗೆ ಜಿಪ್ಸು ಬಟನ್ಸ್ ಅಂತದ ರಸ್ಟ್ ಬೀಳಲ್ಲ. ಒಂದ್ ವಾಷಿಂಗ್ ಮಿಷಿನ್ ಅದೆಲ್ಲ ತುಕ್ಕಿಡಿಯಲ್ಲ ಅಂತ ಹೇಳ್ಬೋದು. ಪ್ಲಸ್ ಇದ್ರಲ್ಲಿ ನಮ್ಗೆ ಸೊ ಆಕ್ಟಿವ್ ಎನ್ಸೈಮ್ಸ್ ಇರೋದ್ರಿಂದ ಸೊ ಯೂಶಲಿ ನಾವ್ ಏನಾದ್ರು ಬಟ್ಟೆ ನೆನ್ಸಿದ್ರೆ ಆ ಕೊಳೆ ಎಲ್ಲ ಬಟ್ಟೆಗೆ ಮೆತ್ಕೊಂಡ್ಬಿಡತ್ತೆ. ಸ್ವಲ್ಪ ಹೊತ್ತು ಬಿಟ್ರೆ, ತುಂಬಾ ಅವರ್ಸ್ ಅಕಸ್ಮಾತ್ ಕೆಲ್ಸವ್ರು ಬರ್ಲಿಲ್ಲ ಅಂತ ಬಿಟ್ವಿ ಅಂದ್ರೆ ಅವಾಗ ಆ ಕೊಳೆ ಎಲ್ಲ ಬಟ್ಟೆಗೆ ಮೆತ್ಕೊಂಡ್ಬಿಡತ್ತೆ. ಆದ್ರೆ ಈ ಒಂದು ವಾಶ್ಮೆಟ್ ಪೌಡರ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಆ ಕೊಳೆ ನಮ್ಗೆ ಬಟ್ಟೆಗೆ ಮೆತ್ಕೊಳಲ್ಲ. ಸೊ ಮತ್ತೆ ವಾಸನೆ ಸಹ ಬರಲ್ಲ. ಸ್ವಲ್ಪ ಲೇಟ್ ಆಗಿ ಹೋಗಿದ್ರು ಸಹ ಇದನ್ನ ಹೆಂಗ್ ಯೂಸ್ ಮಾಡೋದು ಅಂದ್ರೆ ಫಸ್ಟ್ ಒಂದ್ 5 ನಿಮಿಷ ನೆನೆಯಕ್ ಬಿಡ್ಬೇಕು ನೀರಲ್ಲಿ. ಕರಗಿದ್ದಾದ್ಮೇಲೆ ಈ ಗ್ರಾನ್ಯೂಲ್ಸ್ ಒಂದ್ ಅರ್ಧ ಗಂಟೆ ಕಂಪಲ್ಸರಿ ನೆನ್ಸಿಡ್ಬೇಕು. ಮೇಲೆ ಒಂದಿಷ್ಟು ನೀರ್ ಇಡ್ಲೇಬೇಕು ಕಂಪಲ್ಸರಿ. ಅದಾದ್ಮೇಲೆ ವಾಶ್ ಮಾಡ್ಬೇಕು. ಇದ್ರಲ್ಲಿ ನೀರ್ ತುಂಬಾ ಬೇಕಾಗಿಲ್ಲ, ಟೈಮ್ ತುಂಬಾ ಬೇಕಾಗಿಲ್ಲ, ಎನರ್ಜಿ ಸಹ ತುಂಬಾ ಬೇಕಾಗಿರಲ್ಲ. ಯಾಕೆ ಅಂದ್ರೆ ಇದು ನೊರೆ ಬರಲ್ಲ, ಬಟ್ ಕೊಳೆ ಮಾತ್ರ ಅಷ್ಟು ವಂಡರ್ಫುಲ್ ಆಗಿ ಹೋಗುತ್ತೆ. ಇದಕ್ಕೂ ಒಂದು ಸ್ಮಾಲ್ ಡೆಮೋ ಮಾಡಿ ತೋರಿಸ್ತೀನಿ. ಸೊ ಹೊರಗೆ ನಾವು ಯೂಶಲಿ ರಿನ್ನು ಆತರ ಡಿಫ್ರೆಂಟ್ ಪೌಡರ್ಸ್ ಎಲ್ಲ ತರ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇದು ಕೊಳೆ ಅಂತ ಅನ್ಕೊಳ್ಳೋಣ. ಸೊ ಹೊರಗೆ ಸಿಗೋ ರಿನ್ ಪೌಡರ್
ಕೊಳೆ ಈಸಿಯಾಗಿ ತೆಗೆದ್ಬಿಡತ್ತೆ. ಆ ತರ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಆ ತರ ಪ್ರತಿಯೊಬ್ರು ಸಹ ಯೂಸ್ ಮಾಡ್ಬೋದು ಈ ಒಂದು ವಾಶ್ ಮೈ ಡಿಟರ್ಜೆಂಟ್ ಪೌಡರ್. ಇದನ್ನ ಯೂಸ್ ಮಾಡೋದ್ರಿಂದ ಅಷ್ಟು ಬೆಸ್ಟ್ ರಿಸಲ್ಟ್ ಬರುತ್ತೆ. ಯೂಶಲಿ ಫುಲ್ ಕೊಳೆ ಇರೋದೆಲ್ಲ ಸಹ ನೀಟಾಗಿ ಒಂದು ವಾಶ್ ಅಲ್ಲಿ ಹೊಟ್ಟೋಗತ್ತೆ. ಈ ವಾಷಿಂಗ್ ಮಿಷಿನ್ಗೂ ಯೂಸ್ ಮಾಡ್ಬೋದು, ಬಕೆಟ್ ವಾಶ್ಗೂ ಸಹ ಯೂಸ್ ಮಾಡ್ಬೋದು. ನಾವು ಕೈಯಲ್ಲಿ ಒಗೆದ್ರೂ ಸಹ ಮಾಯಿಶ್ಚರೈಸರ್ ಹೋಗಲ್ಲ ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಬಲೂನ್ ತಗೊಂಡೆ ಯಾಕೆ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಯೂಶಲಿ ಟೀ ಟ್ರೀ ಆಯಿಲ್ ಅಂತ ಇದೆ ನಮ್ಮಲ್ಲಿ. ಆ ಟೀ ಟ್ರೀ ಆಯಿಲ್ ಅನ್ನೋದು ಟೀ ಟ್ರೀ ಆಯಿಲ್. ಸೊ ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ಏನು ಅಂತಂದ್ರೆ ತಲೆನೋವು ಇರ್ಲಿ, ಕೋಲ್ಡ್ ಇರ್ಲಿ, ಕಾಫ್ ಇರ್ಲಿ ಅಂತದಕ್ಕೆ ಹಚ್ಕೊಂಡ್ಬಿಟ್ವಿ ಅಂದ್ರೆ ಈ ಟೀ ಟ್ರೀ ಆಯಿಲ್. ಸೊ ತಲೆನೋವು ಇದ್ದಾಗ ತಲೆನೋವು ಮೇಲೆ ಹಚ್ಕೊಂಡ್ರೆ ಇಮಿಡಿಯೇಟ್ ಹೊಟ್ಟೋಗುತ್ತೆ. ಯಾಕೆ ಅಂದ್ರೆ ಇದು ನಮ್ಗೆ ಸ್ಕಿನ್ ಒಳಗೆ ಪೆನೆಟ್ರೇಟ್ ಆಗ್ಬಿಟ್ಟು ನಮ್ಗೆ ಅಲ್ಲಿ ಏನೇ ಪೇನ್ ಇದ್ರು ಸಹ ರಿಮೂವ್ ಮಾಡುತ್ತೆ. ಡ್ಯಾಂಡ್ರಫ್ ಇದ್ದಾಗ ಸೊ ನಮ್ಮ ಸಲೂನ್ ಹೇರ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಅಲ್ಲಿ ಇದನ್ನ ಹಾಕೊಂಡು ನಾವು ಯೂಸ್ ಮಾಡಿದಾಗ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಕೋಲ್ಡ್ ಇದ್ದಾಗ ಜಸ್ಟ್ ಮೂಗ್ ಹತ್ರ ಇಲ್ಲಿ ಕಿವಿ ಹಿಂದೆ ಹಚ್ಕೊಂಡ್ವಿ ಅಂದ್ರೆ ಕೋಲ್ಡ್ ಕಡಿಮೆ ಆಗುತ್ತೆ. ಒಂದು 10 ಮಿನಿಟ್ಸ್ಗೂ ಸಹ. ಏನಾದ್ರು ಇನ್ಸೆಕ್ಟ್ ಏನಾದ್ರು ಕಚ್ಚಿತ್ತು ಅಂದಾಗ ಇದನ್ನ ಹಚ್ಕೊಂಡ್ವಿ ಅಂದ್ರೆ ಕಡಿಮೆ ಆಗುತ್ತೆ. ಗಾಯಗಳು ಕಡಿಮೆ ಆಗುತ್ತೆ. ಸೋರಿಯಾಸಿಸ್ ಅಂತದಕ್ಕೂ ಸಹ ಬೆಸ್ಟ್ ರಿಸಲ್ಟ್ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಇರೋರು ಪಿಂಪಲ್ ಮೇಲೆ ಇಟ್ಕೊಂಡ್ರೆ ಮತ್ತೆ ನೀಮ್ ಅಂಡ್ ರೋಸ್ಮೆರಿ ಕ್ರೀಮ್ ಜೊತೆ ಅವಾಗ ಪಿಂಪಲ್ ಹೊಟ್ಟೋಗುತ್ತೆ. ಆದ್ರೆ ಎಲ್ಲದಕ್ಕೂ ಸಹ ಒಂದು ಫಸ್ಟ್ ಏಡ್ ತರ ಮನೆಯಲ್ಲಿ ಪ್ರತಿಯೊಬ್ಬರು ಸಹ ಇಟ್ಕೋಬೇಕು. ಪರ್ಸಲ್ ಇಟ್ಕೊಂಡಿರ್ಬೋದು. ಎಲ್ಲಾದ್ರೂ ಹೋದಾಗ ಇದನ್ನ ತಗೊಂಡೋದ್ವಿ ಅಂದ್ರೆ ಏನ್ ಪ್ರಾಬ್ಲಮ್ ಸಹ ಬರ್ದೆ ನಾವು ಧೈರ್ಯವಾಗಿರ್ತೀವಿ. ಬಂದ್ರೆ ಇದನ್ನ ಯೂಸ್ ಮಾಡಿದ್ವಿ ಅಂದ್ರೆ ಸೊ ಇಮಿಡಿಯೇಟ್ ವಾಸಿ ಆಗತ್ತೆ. ಯೂಶಲಿ ಇದು ಪೆನಿಟ್ರೇಟ್ ಆಗೋದ್ರಿಂದ ಸ್ಕಿನ್ ಒಳಗೆ ರಿಸಲ್ಟ್ ಬರುತ್ತೆ. ಯೂಶಲಿ ಹೊರಗೆ ನೀವು ಯಾವ್ದೇ ಹಾಕಿದ್ರು ಸಹ ಸ್ಕಿನ್ ಒಳಗಾಗಲ್ಲ ಯಾವ್ದೇ ಆಯಿಲ್ಸ್. ಬಟ್ ಇದು ಹೊರಗ್ ಸಿಗೋ ಆಯಿಲ್. ಸ್ಕಿನ್ ಒಳಗ್ ಹೋಗಲ್ಲ ಯಾವ್ದೇ ಆಯಿಲ್ಸ್. ಸೊ ನೋಡ್ಬೋದು ಇದು ಕಾಣ್ತಾ ಇದೆ ಅಲ್ವಾ. ಇವಾಗ ಮೋದಿಕೇರ್ದು ಟೀ ಟ್ರೀ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಸ್ಕಿನ್ ಒಳಗೆ ಇದು ನಿಮ್ ನೋಡ್ತಾ ಇದ್ದೀರಾ ಒಳಗ್ ಹೋಗಿಲ್ಲ. ಆದ್ರೆ ಇವಾಗ ಹಾಕ್ತಾ ಇದ್ದೀನಿ ಟೀ ಟ್ರೀ ಆಯಿಲ್. ಕಾಣ್ತಾ ಇದೆ ಅಲ್ವಾ. ಸೊ ಅಂದ್ರೆ ಬಲೂನ್ ಒಳಗೆ ಹೆಂಗ್ ಹೋಗುತ್ತೋ ಆ ತರ ನಮ್ಮ ಸ್ಕಿನ್ ಒಳಗೂ ಹೋಗಿ ಅದಕ್ಕೆ ಅಷ್ಟು ಇಮಿಡಿಯೇಟ್ ರಿಸಲ್ಟ್ಸ್ ಬರುತ್ತೆ. ಸೊ ಆ ತರ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅದೇ ತರ ನಮ್ಮಲ್ಲಿ ಸಿಲ್ವರ್ ಡಿಪ್ ಅಂತ ಇದೆ. ಈ ಸಿಲ್ವರ್ ಡಿಪ್ ಏನ್ ಸ್ಪೆಷಾಲಿಟಿ ಅಂತ ಅಂದ್ರೆ ಸೊ ಯೂಶಲಿ ಹಬ್ಬಗಳ ಟೈಮಲ್ಲಿ ಲೇಡೀಸ್ಗೆ ಏನು ದೇವ್ರ ವಿಗ್ರಹಗಳು ಕ್ಲೀನ್ ಮಾಡ್ಬೇಕು, ದೇವ್ರ ಸಾಮಾನ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಅದೇ ಒಂದು ದೊಡ್ಡ ಇಶ್ಯೂ ತರ ಪ್ರಾಬ್ಲಮ್ ತರ ಆಗೋಗಿರುತ್ತೆ. ಅಷ್ಟು ಅವರ್ಸ್ ಇನ್ನ ದೇವ್ರ ಮನೆ ಕ್ಲೀನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಒಂದು ಸಿಲ್ವರ್ ಡಿಪ್ ಅಂತ ಇದೆ. ಇದೊಂದು ವಂಡರ್ಫುಲ್ ಪ್ರಾಡಕ್ಟ್, ಮ್ಯಾಜಿಕಲ್ ಪ್ರಾಡಕ್ಟ್. ಮೋದಿಕೇರ್ ಅಂದಿದ ತಕ್ಷಣ ಎಲ್ರ ಬಾಯಲ್ಲೂ ಸಹ ಮೋದಿಕೇರ್ ಅಂದಿದ ತಕ್ಷಣ ಸಿಲ್ವರ್ ಡಿಪ್ ಅಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟೊಂದು ವರ್ಷಗಳಿಂದ ಇದನ್ನ ಯೂಸ್ ಮಾಡಿರೋರು ಇದ್ದಾರೆ. ಯಾಕಂದ್ರೆ ಇದು ರೀಯೂಸಬಲ್ ಪ್ರಾಡಕ್ಟ್. ಇದಕ್ಕೆ ನೀರ್ ಟಚ್ ಆಗ್ಬಾರ್ದು. ಇಮಿಡಿಯೇಟ್ ಕ್ಲೋಸ್ ಮಾಡ್ಬೇಕು. ಅವಾಗ ಯೂಸ್ ಮಾಡಿರೋದನ್ನೇ ಯೂಸ್ ಮಾಡ್ತಾ ಹೋಗ್ಬೋದು. ಇದು ಯೂಸ್ ಮಾಡುವಾಗ ಯೂಶಲಿ ಸಿಲ್ವರ್ ಆರ್ಟಿಕಲ್ಸ್ ಗೆ ಯೂಸ್ ಮಾಡ್ಬೋದು. ಆದ್ರೆ ಸಿಲ್ವರ್ ಅಲ್ಲಿ ಏನಾದ್ರು ಲೆಡ್ ಮಿಕ್ಸಿಂಗ್ ಇದ್ರೆ ಬ್ಲಾಕ್ ಆಗತ್ತೆ. ಮತ್ತೆ ಸಿಲ್ವರ್ ಡಿಪ್ ಯೂಸ್ ಮಾಡಿದ್ಮೇಲೆ ನಾವು ಕಂಪಲ್ಸರಿ ನೀರಲ್ಲಿ ತೊಳಿಬೇಕು. ಅದಾದ್ಮೇಲೆ ಡೆಸಾಲ್ ಅಲ್ಲಿ ತೊಳಿಬೇಕು, ಮತ್ತೆ ನೀರಲ್ಲಿ ತೊಳಿಬೇಕು. ಆವಾಗ ಇದು ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದನ್ನು ತುಂಬಾ ನಿಮ್ಗೆ ವಿಗ್ರಹಗಳು ಅಂತದಿದ್ದಾಗ ಈ ತರ ಬೌಲ್ ಅಲ್ಲಿ ನೀವು ಸಿಲ್ವರ್ ಡಿಪ್ ಹಾಕೊಂಡ್ಬಿಟ್ಟು ಇಷ್ಟು ಹಾಕೊಂಡ್ಬಿಟ್ಟು ಇದನ್ನ ನೀವು ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಒಂದು ಸ್ಮಾಲ್ ಡೆಮೋ ಮಾಡಿ ತೋರಿಸ್ತೀನಿ. ಲಾಸ್ಟ್ ಅಂಡ್ ಫೈನಲ್ ಡೆಮೋ. ಸೊ ಎಲ್ರಿಗೂ ಇಷ್ಟವಾಗಿರೋ ಡೆಮೋ. ಸೊ ಯು ಕ್ಯಾನ್ ಸಿ ದಿ ಚೇಂಜಸ್ ಜಸ್ಟ್ ಒಂದ್ ಸೆಕೆಂಡ್ ಅಲ್ಲಿ. ಸೊ ಚೇಂಜಸ್ ಯು ಕ್ಯಾನ್ ಸಿ. ಸೊ ಈ ಕಡೆಗೂ ಈ ಕಡೆಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕಾಣ್ತಾ ಇದೆ ಅಲ್ವಾ.
ಹೊಸದಾದಂಗ ಆಗೋಗುತ್ತೆ. ಜಸ್ಟ್ ಸಿಲ್ವರ್ ಡಿಪ್ ಫಸ್ಟ್ ಕುಂಕುಮ ಅಂತದೆಲ್ಲ ಸಹ ತೆಗೆದು ಬಿಡ್ಬೇಕು. ಸೊ ಏನೇ ಇದ್ರೂ ಸಹ ಅದನ್ನ ತೆಗೆದ್ಬಿಟ್ಟು ಮತ್ತೆ ಸಿಲ್ವರ್ ಡಿಪ್ ಹಚ್ಬೇಕು. ಸೊ ಸಿಲ್ವರ್ ಡಿಪ್ ಹಚ್ಚಿದಾದ್ಮೇಲೆ ವಾಟರ್ ಅಲ್ಲಿ ವಾಶ್ ಮಾಡ್ಬಿಟ್ಟು ಸೊ ಡಸಲ್ ಕಂಪಲ್ಸರಿ ಹಾಕ್ಬೇಕು, ಯಾಕಂದ್ರೆ ಆ ಸಿಲ್ವರ್ ಡಿಪ್ ಹೊಟ್ಟೋಗ್ಬೇಕು. ಆ ಸಿಲ್ವರ್ ಡಿಪ್ ಹೋದಾಗ್ಲೇ ನಮ್ಗೆ ಸೊ ಆ ಸಿಲ್ವರ್ ಡಿಪ್ ಹೋದಾಗ ಅವಾಗ ಬ್ಲ್ಯಾಕ್ ಆಗಲ್ಲ. ಸೊ ಬ್ರಷ್ ಅಲ್ಲಿ ಜಸ್ಟ್ ಇದನ್ನ ಬ್ರಷ್ ಮಾಡ್ಬಿಟ್ಟು ಮತ್ತೆ ವಾಟರ್ ಅಲ್ಲಿ ತೊಳಿಬೇಕು. ಸೊ ವಿತಿನ್ 1 minute ಅಲ್ಲಿ ಸೊ ಹೊಸ ಪಾಲಿಶ್ ಕೊಟ್ರೆ ಹೆಂಗಿರತ್ತೆ ಅಷ್ಟು ಚೆನ್ನಾಗಾಗತ್ತೆ. ಸೊ ಪ್ರತಿಯೊಬ್ರು ಸಹ ಇಷ್ಟಪಟ್ಟು ತಗೊಳ್ಳೋಂತ ಪ್ರಾಡಕ್ಟ್ ಸಿಲ್ವರ್ ಡಿಪ್. ಸೊ ಇದನ್ನ ನೀವೆಲ್ಲರೂ ಸಹ ಯೂಸ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಾಡಕ್ಟ್ಸ್ ಡೆಮೋ ನೋಡಿದ್ದಕ್ಕೆ ನೀವೆಲ್ಲರೂ ಸಹ ನೀವು ಸಹ ಪ್ರತಿದಿನ ಇದನ್ನ ನಮ್ಮ ಆಸೆ ಏನು ಅಂತಂದ್ರೆ ಪ್ರತಿಯೊಂದು ಮನೆಗೂ ಸಹ ನಾವು ಇದನ್ನ ರೀಚ್ ಮಾಡ್ಬೇಕು. ಸೊ ಒಳ್ಳೆ ಮಾಡೋದಕ್ಕೆ ಹಿಂಜರಿಬಾರ್ದು, ಯಾಕೆಂದ್ರೆ ಪ್ರತಿಯೊಬ್ಬ ಹ್ಯುಮ್ಯಾನಿಟಿ ಧರ್ಮ ನಾವು ಒಳ್ಳೇದ್ ಮಾತಾಡೋದು. ಸೊ ಅದನ್ನ ಒಳ್ಳೆ ಪದಾರ್ಥ ಒಳ್ಳೆ ಎಲ್ರಿಗೂ ರೀಚ್ ಮಾಡಿಸೋದು ಅಂತ ಒಂದು ಸೇವೆ ಅನ್ಕೊಂಡು ಈ ಭಾವನೆಯಲ್ಲಿ ನಾವು ಮಾಡಿದಾಗ ಪ್ರತಿಯೊಬ್ಬರಿಗೂ ತಗೊಂತಾರೆ, ಖುಷಿಯಾಗಿ ತಗೊಂತಾರೆ. ಸೊ ಮತ್ತೆ ಇದರಲ್ಲಿ ಡಿಸ್ಕೌಂಟ್ ಆಫರ್ಸ್ ಅದೆಲ್ಲ ತೋರ್ಸ್ಕೊಟ್ಟಾಗ ಅವ್ರು ಲೈಫ್ ಟೈಮ್ ತಗೊಂತಾರೆ. ಈ ತರ ನಾನು ತೋರ್ಸಿದ್ದಕ್ಕೆ ಲಾಯಲ್ಟಿಗಳು ಹೈಯೆಸ್ಟ್ ಲಾಯಲ್ಟಿಗಳೆಲ್ಲ ಸಹ ನಮ್ ಟೀಮ್ ಅಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಪ್ರಾಡಕ್ಟ್ಸ್ ತೋರಿಸ್ಬಿಟ್ಟು ಮಿಕ್ಕಿ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಸೊ ಆಟೋಮೆಟಿಕ್ ಆಗಿ ಆನ್ ದಿ ಸ್ಪಾಟ್ ಲಾಯಲ್ಟಿಗೆ ಕನ್ವರ್ಟ್ ಆಗ್ತಾರೆ. ಥ್ಯಾಂಕ್ ಯು ಮಂಜುನಾಥ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಪ್ರತಿಯೊಬ್ರು ಇದನ್ನ ಉಪಯೋಗಿಸ್ಕೊಂಡು ನೀವು ಸಹ ಸೊ ಮಿಲಿನಿಯರ್ಸ್ ಆಗ್ತೀರಾ ಅನ್ಕೊಂಡಿದೀನಿ. ಸೊ ಕರೋಡ್ಪತಿಗೆ ಬೇಕಾಗಿರುವಂತ ಅವಕಾಶ ನಮ್ಮ ಹತ್ರ ಇದೆ. ಇದನ್ನ ಎಲ್ರೂ ಸಹ ಉಪಯೋಗಿಸ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಮೀರ್ ಮೋದಿ ಸರ್, ಥ್ಯಾಂಕ್ ಯು ಮೈ ಅಪ್ಲೈನ್ಸ್ ರಾಜು ಸರ್, ವಿಜಯ್ ಸರ್, ಜಗದೀಶ್ ಸರ್, ಅವ್ರೆಲ್ರೂ ಒಂದ್ ಸಪೋರ್ಟ್ ಇಂದಾನೆ ಇದೆಲ್ಲ ಆಗ್ತಾ ಇರೋದು. ಥ್ಯಾಂಕ್ ಯು ಮಂಜುನಾಥ್ ಸರ್, ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದಕ್ಕೆ ನಾನ್ ಮುಂದೆ ಹೋಗಕ್ ಆಗ್ತಾ ಇರೋದು. ಥ್ಯಾಂಕ್ ಯು. ನನ್ ಡೌನ್ಲೈನ್ಸ್ ಎಲ್ರಿಗೂ ಥ್ಯಾಂಕ್ ಹೇಳ್ತಾ ಇದ್ದೀನಿ. ಅವ್ರೆಲ್ರೂ ಇದ್ದಿದ್ದಕ್ಕೆ ಇವತ್ತು ನಾನು ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಅ ಲಾಟ್. ಪ್ರಾಡಕ್ಟ್ ಡೆಮೋ ಮಾಡೋದು ಆಕ್ಚುಲಿ ಅಷ್ಟು ಈಸಿ ಇಲ್ಲ, ಯಾಕೆಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ನೀವು ಅರೇಂಜ್ ಮಾಡ್ಬೇಕಾಗತ್ತೆ. ಸೊ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಹೇಳಿದ್ರೆ ನಿಜವಾಗ್ಲೂ ಮ್ಯಾಮ್ಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ ಯು. ನಾನ್ ಮಾಡ್ಬೇಕಾ ಈ ಕೆಲಸ, ಮೇಡಮ್ ನನಗೆ ಡೆಮೋ ನಾನು ಆಕ್ಚುಲಿ ಇದುವರೆಗೂ ಕೈ ಹಾಕಿಲ್ಲ. ಅದಕ್ಕೆ ನಾನು ಮೇಡಮ್ ನ ಕೇಳಿದಕ್ಕೆ ಎಸ್ಪೆಷಲಿ ಪ್ರಾಡಕ್ಟ್ ಬಗ್ಗೆ ನಮ್ಮ ಪರ್ಸನಲ್ ಕೇರ್ ಆಮೇಲೆ ಹೋಮ್ ಕೇರ್ ಪ್ರಾಡಕ್ಟ್ಗೆ ನನಗಿಂತ ಜಾಸ್ತಿ ಔಟ್ ಕಡೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಕೂಡ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ ಮೇಡಮ್ ಕಡೆಯಿಂದ ಆಮೇಲೆ ನಮ್ಮ ಲೀಡರ್ಸ್ ಕಡೆಯಿಂದ ನಾ ತಿಳ್ಕೊಂಡಿರೋದು. ಸೊ ಪರ್ಸನಲ್ ಕೇರ್, ಹೋಮ್ ಕೇರ್, ಲಾಂಡ್ರಿ ಕೇರ್ ಪ್ರಾಡಕ್ಟ್ಗೆ ನಾನು ಕ್ವಶನ್ ಕೇಳಿದಾಗ ಲೀಡರ್ಸ್ ನ ಕೇಳಿ ಅಂತ ಹೇಳ್ತೀನಿ. ಸೊ ಮೇಡಮ್ ಕ್ಲಿಯರ್ ಆಗಿ ಡಿಫ್ರೆನ್ಶಿಯೇಷನ್ ಜೊತೆಗೆ ಪ್ರಾಡಕ್ಟ್ ಬೆನಿಫಿಟ್ ಎರಡು ಕೂಡ ಆರಾಮಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಬೇಸಿಕ್ ಪ್ರಾಡಕ್ಟ್, ನಿಮ್ಗೆ ನಿಜವಾಗ್ಲೂ ಒಂದು ಲಾಯಲ್ಟಿ ಪ್ರೋಗ್ರಾಮ್ಗೆ ಕನೆಕ್ಟ್ ಆಗುವಂತ ಮನೆಯಲ್ಲೇ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್. ಲಾಯಲ್ಟಿ ಇಸ್ ಎ ಗ್ರೇಟ್ ಬೆನಿಫಿಟ್, ಯಾಕೆಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ನ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಲ್ಲ, ಬೆಳೆಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ತಿಂಗಳು ಕೂಡ ನಿಮಗೆ ಒಂದ್ಸತಿ ನಿಮ್ಮ ಟೀಮ್ ಮೆಂಬರ್ಸ್ ನ ಲಾಯಲ್ಟಿ ಕನೆಕ್ಟ್ ಮಾಡಿಸಿದ್ರೆ ಡೈಲಿ ಯೂಸ್ ಪ್ರಾಡಕ್ಟ್ ಇಂದ ನಿಮ್ಮ ಬಿಸ್ನೆಸ್ ಎನಿ ಟೈಮ್ ಕಡಿಮೆ ಆಗೋದಿಲ್ಲ. ಬೆಸ್ಟ್ ರಿಸಲ್ಟ್ಸ್ ನಮ್ಮ ಸಾರಿಕಾ ಅವರ ಎಂಟೈರ್ ಟೀಮ್ ಅಲ್ಲಿ ನೋಡ್ಬೋದು. ಲೇಡೀಸ್ ಟೀಮ್ ಆದ್ರೂ ಕೂಡ 99% ಆಫ್ ದಿ ಲೇಡೀಸ್ ಇದ್ರು ಕೂಡ ಸ್ಟಿಲ್ ಹೈಯೆಸ್ಟ್ ನಂಬರ್ ಆಫ್ ಲಾಯಲ್ಟಿ ಮೇಡಮ್ ಹೇಳ್ದಂಗೆ. ಸೊ ಅದೇ ಒಂದು ಬೆನಿಫಿಟ್ ಅವರು ಆಮೇಲೆ ಎಂಟೈರ್ ಟೀಮ್ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ಯಾಸಿವ್ ಇನ್ಕಮ್ ನ ನಿಜವಾದ ಒಂದು ಅರ್ಥ ಅವ್ರಿಗೂ ಅವರ ಟೀಮ್ ಅಲ್ಲೂ ಕೂಡ ಇವಾಗ ಅರ್ಥ ಆಗಿದೆ. ಅದಕ್ಕೆ ಈ ವರ್ಷ ನಮ್ಮ ಸಾರಿಕಾ ಅವರ ಟೀಮ್ ಆಲ್ಮೋಸ್ಟ್ ಡಬಲ್ ಬಿಸ್ನೆಸ್ ಕೊಡೋದಿದ್ರೆ ಈವನ್ ಇನ್ಕಮ್ ಗ್ರೋತ್ ಕೂಡ ನನ್ನ ಪ್ರಕಾರ ಈ ವರ್ಷ ಮುಗಿಯೋದ್ರೊಳಗೆ 3 times ಇನ್ಕಮ್ ಗ್ರೋತ್ ಮಾಡ್ಕೋತಾರೆ. 3 times ಅಂತ ಹೇಳಿದ್ರೆ ಸಪೋಸ್ ಅವರು 1 ಲಕ್ಷ ಅರ್ನ್ ಮಾಡ್ತಾ ಇದ್ರೆ ಈ ವರ್ಷ ಅವರು ಮೋರ್ ದೆನ್ 3 lakh ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಒಂದು ವರ್ಷದಲ್ಲೇ ಅವರ ಒಂದು ಗ್ರೋತ್ ಇನ್ಕಮ್ ಅಲ್ಲಿ ಆಗ್ತಾ ಇದೆ. ಬಿಸ್ನೆಸ್ ಬೈ ಡಿಸೆಂಬರ್
ಆಸ್ ಪ್ಲಾನ್ಡ್ ಡೆಫಿನೆಟ್ಲಿ ಕೂಡ ಆಗುತ್ತೆ. ಓಕೆ, ಮೇಡಮ್ ಹತ್ರ ಅಲ್ಲ, ಅವರ ಟೀಮಲ್ಲೂ ಕೂಡ ಇದೇ ತರ ಬೆಳೀತಾ ಇದ್ದಾರೆ. ಸೊ ಫೈನಲಿ ಈ ಒಂದು ರಫ್ತಾ ಪ್ರೋಗ್ರಾಮ್ ನ ಮೇಡಮ್ ಅವರ ಸೆಷನ್ ಇಂದ ಕ್ಲೋಸ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಅಲಾಟ್ ನಿಮ್ಮ ಟೈಮ್ಗೆ. ವಿಶಾಲ್ ಕೂಡ ಥ್ಯಾಂಕ್ ಯು, ನಿಮಗೆ ಸಪೋರ್ಟ್ ಮಾಡ್ತಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಡಿಸೆಂಬರ್ ನೀವು ಅನ್ಕೊಂಡಿರುವಂತ ಒಂದು ಗೋಲ್ ನ ಡೆಫಿನೆಟ್ಲಿ ಅಚೀವ್ ಮಾಡ್ತೀರಾ. ನಿಮ್ಮ ಟೀಮ್ ಅವರು ಕೂಡ ಒಳ್ಳೆ ಡೈರೆಕ್ಷನ್ ಅಲ್ಲಿ ಎಲ್ಲಾರು ಬೀಳ್ತಿದ್ದೀರಾ. ಸೊ ಅದನ್ನೇ ನೋಡೋದಕ್ಕೆ ಖುಷಿ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಆಮೇಲೆ ಡೆಮೋ ಮಾಡಿದಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮೊಳಗಿರೋ ಟ್ಯಾಲೆಂಟ್ ಗುರ್ತಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರಮ್ ಯುವರ್ ಸಪೋರ್ಟ್ ವಿ ಆರ್ ಗ್ರೋಯಿಂಗ್. ಥ್ಯಾಂಕ್ ಯು. ಮೈ ಪ್ಲೇಜರ್ ಮ್ಯಾಮ್, ಇಟ್ಸ್ ಮೈ ಪ್ಲೇಜರ್. ಸೊ ನಮ್ಮ ಪಾರ್ಟಿಸಿಪೆಂಟ್ಸ್ ಗೆ ಫೈನಲಿ ನಮ್ಮ ರಫ್ತಾ ಪ್ರೋಗ್ರಾಮ್ ಮುಗೀತು. ಮುಂದೆ ಏನೇನು, ಸೊ ರಫ್ತಾ ಪ್ರೋಗ್ರಾಮ್ ನ ಎಕ್ಸ್ಟೆನ್ಷನ್ ಅಂತ ಅನ್ಕೊಳ್ಳಿ. ಆಸ್ ಆಲ್ರೆಡಿ ಇನ್ಫಾರ್ಮ್ಡ್, ನಮ್ಮ 7th ಚಾಪ್ಟರ್ ಈ ಸಮೀರ್ ಮೋದಿ ಆಜಾದಿ ಪ್ಲಾನ್. ಸೊ ಸಮೀರ್ ಮೋದಿ ಆಜಾದಿ ಪ್ಲಾನ್ ನ ಕಂಪ್ಲೀಟ್ ವರ್ಕಿಂಗ್ ಏನಿದೆ, ಇದು ನಿಮ್ಮ ಮುಂದೆ 5 days ನಾವು ಕೊಡ್ತಾ ಇದ್ವಿ, ಒಂದು ದಿನ ಎಕ್ಸ್ಟ್ರಾ. ಸೊ ಅದು ನಮ್ಮ ಸ್ಟ್ರಾಟಜಿ ಪ್ಲಾನಿಂಗ್, ವಿಚ್ ವಿಲ್ ಬಿ 19th September Saturday. ಸೊ 19th is a ಸ್ಪೆಷಲ್ ಕ್ಲಾಸ್ ನನ್ನ ಪ್ರಕಾರ. ಸೊ ಅಟೆಂಡ್ ಮಾಡೋದಿದ್ರೆ ಮಾಡ್ಬೋದು, ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ. ಅದರ್ವೈಸ್ ಪ್ಲಾನ್ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಇಟ್ಸ್ ಎ 5 days ಪ್ರೋಗ್ರಾಮ್, ಮಂಡೇ ಟು ಫ್ರೈಡೆ. ಸೊ ಇದು ನಿಮ್ ಮುಂದೆ ಇದೆ. ಹಾಗೇನೆ ಇದು 2 ಸೆಷನ್ ಮಾಡ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಪರ್ ಡೇ 2 ಸೆಷನ್ ಸಿಗುತ್ತೆ. ಐದರ್ ಮಾರ್ನಿಂಗ್ ಆದ್ರೂ ಅಟೆಂಡ್ ಮಾಡಕ್ಕಾದ್ರೆ ಮಾರ್ನಿಂಗ್ ಅಟೆಂಡ್ ಮಾಡಿ, ಮಾರ್ನಿಂಗ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಅಟೆಂಡ್ ಮಾಡಿ, ಮಾರ್ನಿಂಗ್ ಅಟೆಂಡ್ ಮಾಡಿ ಅಕಸ್ಮಾತ್ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಈವ್ನಿಂಗ್ ಅಟೆಂಡ್ ಮಾಡಿ, ಸೇಮ್ ಸೆಷನ್. ಸೊ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸೇಮ್ ಸೆಷನ್ಸ್ ಇರುತ್ತೆ. ಸಿನ್ಸ್ ಇಟ್ಸ್ ಎ ಕ್ಯಾಲ್ಕುಲೇಷನ್ ಬೇಸ್ಡ್ ಕಂಪ್ಲೀಟ್ ವರ್ಕಿಂಗ್ ಅಲ್ಲಿ ಇರೋದ್ರಿಂದ ಎಂಟೈರ್ ಥಿಂಗ್ ನಾನು ಮಾತಾಡೋದು ನಂಬರ್ಸ್, ಎಂಟೈರ್ ಟ್ರೈನಿಂಗ್ ನಂಬರ್ಸ್ ಅಲ್ಲಿ ಇರುತ್ತೆ. ನಂಬರ್ಸ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಎಸ್ಪೆಷಲಿ ನಮ್ಮ ಕ್ಯಾಲ್ಕುಲೇಷನ್ ಹೋದಾಗ ಸ್ವಲ್ಪ ಕನ್ಫ್ಯೂಸ್ ಗ್ಯಾರಂಟಿ ನಾನು ಮಾಡ್ತೀನಿ. ಸೊ ಐ ಎಂಜಾಯ್ ಮೇಕಿಂಗ್ ಕನ್ಫ್ಯೂಸ್. ಸೊ ಈ ಒಂದು ಪ್ರೋಗ್ರಾಮ್ ಮತ್ತೆ ಮಂಡೇ ಇಂದ ಸ್ಟಾರ್ಟ್ ಮಾಡೋಣ. ಸೊ 2 ಸೆಷನ್ ನೆಕ್ಸ್ಟ್ ವೀಕ್ ಅಲ್ಲಿ ಸಿಗ್ತೀನಿ, 11 o'clock and 6 o'clock. ಸೊ ಯಾರೆಲ್ಲ ಪ್ಲಾನ್ ತಿಳ್ಕೊಬೇಕು ಅನ್ಕೊಂಡಿದ್ರೆ ಅಟ್ಲೀಸ್ಟ್ ಬೇಸಿಕ್ ಪ್ಲಾನ್ ಗೊತ್ತಿದ್ರೆ ಮಾತ್ರ ಈ ಟ್ರೈನಿಂಗ್ ಅಟೆಂಡ್ ಮಾಡಿ. ಬೇಸಿಕ್ ಗೊತ್ತಿಲ್ಲ ಬೇಸಿಕ್ಸ್ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಪ್ಲಾನ್ ಟ್ರೈನಿಂಗ್ ಮಾಡೋದು ಅಲ್ಲಿಗೆ ಬನ್ನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಟೈಮ್ ಎಲ್ಲ ಪಾರ್ಟಿಸಿಪೆಂಟ್ ಇಲ್ಲಿ ತನಕ ಕೊಟ್ಟಿದ್ದಕ್ಕೆ